सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಯಮಧರ್ಮರಾಜ ಈ ಆತ್ಮಜ್ಞಾನವನ್ನು ಪ್ರಶಂಸೆ ಮಾಡ್ತಾ ಅದರ ಜೊತೆನಲ್ಲಿ ಆತ್ಮಜ್ಞಾನವನ್ನು ತಿಳ್ಕೊಂಡಿರುವಂತಹ ಒಬ್ಬ ಗುರು ಮತ್ತು ಅದನ್ನು ತಿಳ್ಕೋಬೇಕು ಅಂತ ಬಂದಿರುವಂತಹ ಆಸಕ್ತಿ ಇರುವ ಒಬ್ಬ ವಿದ್ಯಾರ್ಥಿ ಶಿಷ್ಯ, ಅವನನ್ನು ಕೂಡ ಇಲ್ಲಿ ಪ್ರಶಂಸೆ ಮಾಡ್ತಾ ಇದ್ದಾನೆ. ಮತ್ತು ಈ ಒಂದು ಆತ್ಮಜ್ಞಾನ ಅನ್ನುವಂತಹದ್ದನ್ನು ಅದು ಅಷ್ಟು ಸುಲಭವಾಗಿ ಸಿಗುವಂತಹದ್ದಲ್ಲ. ಇಟ್ ಈಸ್ ಎ ವೆರಿ ರೇರ್ ನಾಲೆಡ್ಜ್. ಬಹಳ ಅಪರೂಪವಾದ ವಿದ್ಯೆ ಅಂತ ಕರೆದಿದ್ದಾನೆ. ಇಂತಹ ವಿದ್ಯೆ ವಿರಳ ಅಂತ ಹೇಳ್ತಾನೆ. ಅನೇಕ ರೀತಿಯ ವಿದ್ಯೆಗಳಿರಬಹುದು, ಆದರೆ ಈ ಆತ್ಮಜ್ಞಾನ ಅಥವಾ ಆತ್ಮವಿದ್ಯೆ ಅಂತ ಬಂದಾಗ ಇಂತಹ ವಿದ್ಯೆ ಲೋಕದಲ್ಲಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಸುಲಭವಾಗಿ ಸಿಗದೇ ಇರೋ ಕಾರಣದಿಂದ ಇದು ಎಲ್ಲೋ ಅಲ್ಲಲ್ಲಿ ಇರುತ್ತೆ. ಆದ್ದರಿಂದ ಇದನ್ನು ವಿರಳ ಅಂತ ಹೇಳ್ತಾನೆ. ಒಂದು ವೇಳೆ ಇದು ಸಿಕ್ಕಿದ್ರೂ ಕೂಡ ಇಂತಹ ವಿದ್ಯೆಯ ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರವನ್ನು ನಾವು ಮಾಡ್ಕೋಬಹುದು, ಮೋಕ್ಷವನ್ನು ಗಳಿಸಿಕೊಳ್ಳಬಹುದು, ಬಂಧನದಿಂದ ನಾವು ತಪ್ಪಿಸ್ಕೋಬಹುದು, ಸಾವು ಮತ್ತು ಜನ್ಮ ಅಂತ ನಾವೇನು ಹೇಳ್ತೀವಿ ಆ ಒಂದು ಸೈಕಲ್ನಿಂದ ನಾವು ಈಚೆ ಬರಬಹುದು ಅನ್ನುವಂತಹದ್ದು ಕೂಡ ಅನೇಕ ಜನಗಳಿಗೆ ಗೊತ್ತಿಲ್ಲ. ಅದರಿಂದ ಇಂತಹದ್ದು ಬಹಳ ವಿರಳ. ಇಷ್ಟೊಂದು ವಿರಳವಾಗಿರುವಂತಹ ಈ ಒಂದು ಆತ್ಮಜ್ಞಾನ ಅಪ್ಪಿತಪ್ಪಿ ಶ್ರವಣಾಯಾಪಿ ಬಹುಬಿರ್ಯೋ ನ ಲಭ್ಯ. ಅಪ್ಪಿತಪ್ಪಿ ಇಂತಹ ಒಂದು ವಿದ್ಯೆ ಸಿಗ್ತಾ ಇದೆ ಅಂತ ಹೇಳಿದಾಗ ಕೂಡ ಅಲ್ಲಿ ಅದರ ಬಗ್ಗೆ ಒಂದು ಜ್ಞಾನ ಇಲ್ಲದೆ ಇರೋದರಿಂದ ಯಾರು ಆ ಕಡೆ ತಮ್ಮ ಕತ್ತನ್ನು ತಿರುಗಿಸೋದಿಲ್ಲ. ಆದ್ದರಿಂದ ಯಮಧರ್ಮರಾಜ ಇದನ್ನು ಬಹಳ ರೇರ್ ನಾಲೆಡ್ಜ್ ಅಂತ ಕರೀತಾ ಇದ್ದಾನೆ. ಮತ್ತು ಅವನು ಹೇಳ್ತಾನೆ, ಶೃಣ್ವಂತೋಪಿ ಬಹವೋ ಯಂ ನ ವಿದ್ಯುಹು. ಶೃಣ್ವಂತ ಅಪಿ, ಅಪ್ಪಿತಪ್ಪಿ ಇಂತಹ ಒಂದು ಆತ್ಮವಿದ್ಯೆಯ ಬಗ್ಗೆ ವಿಚಾರ ಅವನ ಕಿವಿಗೆ ಬಿದ್ದರೂ ಕೂಡ, ಫಸ್ಟ್ ಆಫ್ ಆಲ್ ಇದು ರೇರ್ ನಾಲೆಡ್ಜ್, ಸಿಗೋದೇ ಇಲ್ಲ. ಏನೋ ಒಂದು ಅಪರೂಪದ ಅವಕಾಶ ಅಂತ ಹೇಳಿ, ಯಾವುದೋ ಒಂದು ಪುಣ್ಯದ ಫಲ ಅಂತ ಹೇಳಿ ಅವನದನ್ನು ಕೇಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಆ ಶಬ್ದಗಳು ಕಿವಿಗಳಿಗೆ ಬೀಳ್ತಾ ಇದ್ದರೂ ಕೂಡ ಅದರ ಸಾರ,
ಅದರ ಅರ್ಥವನ್ನು ಅವನು ಗ್ರಹಿಸಲಾರ. ನ ವಿದ್ಯುಹು, ಅವನಿಗೆ ಅದು ತಿಳಿದು ಬರೋದಿಲ್ಲ. ಇದು ಬಹಳ ಆಶ್ಚರ್ಯ ಅಂತ ಹೇಳ್ತಾನೆ. ಆಶ್ಚರ್ಯೋ ವಕ್ತ. ಇಂತಹ ಅಪರೂಪದ ರೇರ್ ನಾಲೆಡ್ಜ್ ಸಿಗೋದೇ ಕಷ್ಟ. ಸಿಕ್ಕಿದ ನಂತರ ಏನೋ ಸ್ವಲ್ಪ ಕಿವಿಗೆ ಬಿತ್ತು, ಆದರೆ ಅದು ಕಿವಿಗೆ ಬಿದ್ದರೂ ಕೂಡ ಅರ್ಥ ಆಗ್ತಾ ಇಲ್ವಲ್ಲ. ಸೊ ಈ ವಿಚಾರದಲ್ಲಿ ಯಮಧರ್ಮರಾಜ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ದಿಸ್ ಈಸ್ ವಂಡರ್, ಬಹಳ ಆಶ್ಚರ್ಯ. ಯಾಕೆ ಇದು ಶ್ರವಣದ ನಂತರ ಕೂಡ ಇದು ಅರ್ಥ ಆಗೋದಿಲ್ಲ? ಶ್ರವಣ ಅಂತ ಹೇಳಿದಾಗ ನಾವೇನು ಒಂದು ನಮ್ಮ ಕಿವಿಗಳ ಮೂಲಕ ಒಂದು ವಿಚಾರವನ್ನು ಕೇಳಿಸ್ಕೋತೀವಿ, ಆ ಒಂದು ವಿಚಾರ ಪ್ರೋಸೆಸ್ ಆಗಬೇಕು. ಯಾರೇ ಒಬ್ಬರು ಏನೋ ಒಂದು ವಿಚಾರವನ್ನು ಮಾತನಾಡಿದಾಗ ಆ ಒಂದು ವಿಚಾರ ಅವ್ರು ಏನು ಮಾತನಾಡ್ತಾ ಇದ್ದಾರೆ ಅನ್ನೋವಂತಹದ್ದು ನನ್ನ ಗಮನಕ್ಕೆ ಬಂದರೆ ಅದೊಂದು ವಿಚಾರವಾಗತ್ತೆ. ಆದರೆ ಅವ್ರು ಏನೋ ಹೇಳ್ತಾ ಇದ್ದಾರೆ, ನನಗೆ ಅದು ಅರ್ಥನೇ ಆಗ್ತಾ ಇಲ್ಲ ಅಂತಂದಾಗ ಅದು ಕೇವಲ ಶಬ್ದವಾಗುತ್ತೆ. ಇಟ್ ಈಸ್ ಓನ್ಲಿ ಸೌಂಡ್. ಸೊ ಅದರಿಂದ ಇಲ್ಲಿ ವಿಚಾರ ಕಿವಿಗೆ ಬಿದ್ದರೂ ಕೂಡ ಅಲ್ಲಿ ಗಮನ ಇಲ್ಲದೆ ಹೋದರೆ ಅದು ಅರ್ಥ ಆಗೋದಿಲ್ಲ. ಅದಕ್ಕೆ ಆಚಾರ್ಯ ಶಂಕರರು ಈ ಸಂದರ್ಭದಲ್ಲಿ ವೈ ಇಟ್ ಈಸ್ ರೇರ್ ನಾಲೆಡ್ಜ್, ಯಾಕೆ ಈ ಒಂದು ಆತ್ಮಜ್ಞಾನ ಅನ್ನುವಂತಹದ್ದು ಬಹಳ ಅಪರೂಪವಾದ ವಿದ್ಯೆ ಆಗಿದೆ, ಇದು ಎಲ್ಲ ಕಡೆ ಯಾಕೆ ಸಿಗೋದಿಲ್ಲ, ಇಂತಹ ವಿದ್ಯೆ ಬಹಳ ವಿರಳವಾಗಿರೋದ್ರ ಹಿಂದೆ ಇರುವಂತಹ ಸತ್ಯ ಏನು ಅನ್ನೋದಕ್ಕೆ ಆಚಾರ್ಯ ಶಂಕರರು ಹೇಳ್ತಾರೆ. ಅಭಾಗಿನಃ ಅಸಂಸ್ಕೃತಾತ್ಮನಃ ನ ವಿಜಾನೀಯೋ. ಅವರೇನು ಹೇಳ್ತಾರೆ ಅಂತಂದ್ರೆ, ಈ ಒಂದು ಆತ್ಮಜ್ಞಾನ ಅನ್ನುವಂತಹದ್ದು ಬಹಳ ರೇರ್ ನಾಲೆಡ್ಜ್, ನಿಜ, ಅದು ಬಹಳ ವಿರಳ, ಎಲ್ಲ ಕಡೆ ಸಿಗೋದಿಲ್ಲ, ಅದು ಸತ್ಯ. ಆದರೆ ಒಂದೊಮ್ಮೆ ಅದು ಕಿವಿಗೆ ಬೀಳತ್ತೆ. ಯಾವುದೋ ಒಂದು ಪುಣ್ಯದ ಫಲ, ನಾವೇ ಏನೋ ಒಂದು ಯಾವುದೋ ಜನ್ಮದಲ್ಲಿ ಒಂದು ಪುಣ್ಯವನ್ನು ಮಾಡಿದ್ದೀವಿ, ಅದರ ಫಲ ಈಗ ಯಾವುದೋ ಒಬ್ಬ ಗುರುವಿನ ಮೂಲಕ ನನ್ನ ಕಿವಿಗೆ ಅದು ಬೀಳ್ತಾ ಇದೆ, ನಾನು ಆ ಸತ್ಸಂಗಕ್ಕೆ ಬಂದಿದ್ದೀನಿ, ಅಲ್ಲಿ ಒಬ್ಬ ಗುರು ಆತ್ಮವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದಾನೆ, ಆ ಒಂದು ಸತ್ಸಂಗದಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನುವಂತಹದ್ದೇ ಒಂದು ಪುಣ್ಯ ಇರಬಹುದು. ಪುಣ್ಯದ ಕಾರಣದಿಂದ ಆ ಸತ್ಸಂಗದಲ್ಲಿ ನಾನು ಭಾಗಿಯಾಗಿರೋದು ಕೂಡ ಸತ್ಯ. ಆದರೆ ಅಲ್ಲಿ ಬಂದ ನಂತರ ಕೂಡ, ಶ್ರವಣದ ನಂತರ ಕೂಡ ಆ ಗುರು ಏನು ಮಾತನಾಡ್ತಾ ಇದ್ದಾನೆ, ಯಾವ ವಿಚಾರವನ್ನು ಹೇಳ್ತಾ ಇದ್ದಾನೆ ಅನ್ನುವಂತಹದ್ದು ಯಾಕೆ ನನಗೆ ಅರ್ಥ ಆಗಲಿಲ್ಲ. ಸೊ ಈ ಸಂದರ್ಭದಲ್ಲಿ ಆಚಾರ್ಯರೇನು ಹೇಳ್ತಾರೆ ಅಂತಂದ್ರೆ, ಇದು ಅಪರೂಪವಾದ ವಿದ್ಯೆ ಆಗಿರೋದ್ರಿಂದ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಕೇವಲ ಆ ವಿಚಾರಗಳು ನಿನ್ನ ಕಿವಿಗೆ ಬೀಳ್ತಾ ಇದೆ ಎನ್ನುವಂತಹದ್ದು ಮುಖ್ಯವಾದ ಪಾತ್ರವನ್ನು ವಹಿಸೋದಿಲ್ಲ. ಆ ಸಂದರ್ಭದಲ್ಲಿ ನಿನ್ನ ಮನಸ್ಸು ಬಹಳ ಪರಿಶುದ್ಧವಾಗಿರಬೇಕು. ಮೈಂಡ್ ಮಸ್ಟ್ ಬಿ ವೆರಿ ಪ್ಯೂರ್ ಅಟ್ ದ ಟೈಮ್ ವೆನ್ ಯು ಆರ್ ಲಿಸ್ನಿಂಗ್ ದಿಸ್ ರೇರ್ ನಾಲೆಡ್ಜ್. ನಿನ್ನ ಮನಸ್ಸು ಬಹಳ ನಿರ್ಮಲವಾಗಿರಬೇಕು, ಪರಿಶುದ್ಧತೆಯನ್ನು ಅದು ಕಾದಿರಬೇಕು. ಅಂತಹ ಮನಸ್ಸು ಶಿಕ್ಷಣ ಭರಿತವಾಗಿರಬೇಕು. ಇಟ್ ಮಸ್ಟ್ ಬಿ ಎ ರಿಫೈನ್ಡ್ ಮೈಂಡ್. ರಿಫೈನ್ಡ್ ಮೈಂಡ್ ಅಂತಂದ್ರೆ ಆ ಮನಸ್ಸಿನಲ್ಲಿ ಯಾವುದೇ ರೀತಿಯ ದೋಷ ಇರಬಾರ್ದು. ನಾವು ಕೆಲವುಗಳನ್ನು ಫಿಲ್ಟರ್ ಮಾಡ್ತೀವಿ. ಯಾಕೆ ಫಿಲ್ಟರ್ ಮಾಡ್ತೀವಿ ಅಂತಂದರೆ, ಏನಾದರೂ ಅಲ್ಲಿ ಕಸ ಕಡ್ಡಿ ಎನ್ನುವಂತಹದ್ದಿದ್ರೆ ಅದು ಅಲ್ಲಿ ಉಳ್ಕೊಂಡ್ಬಿಡ್ಲಿ, ಅದು ಮತ್ತೊಂದಕ್ಕೆ ಸೇರ್ಕೋಬಾರ್ದು ಅಂತ ಹೇಳಿ ನಾವು ಫಿಲ್ಟರ್ ಮಾಡ್ತೀವಿ. ಆ ರೀತಿಯಲ್ಲಿ ಮನಸ್ಸು ಅನ್ನುವಂತಹದ್ದಾಗ ಅದು ಎಲ್ಲವನ್ನ ಸ್ವೀಕರಿಸುವಂತಹ ಒಂದು ಗುಣವನ್ನು ಅದು ಹೊಂದಿದೆ. ದ ಕೆಪಾಸಿಟಿ ಆಫ್ ದಿ ಮೈಂಡ್ ಆ್ಯಂಡ್ ದಿ ಕ್ವಾಲಿಟಿ ಆಫ್ ದಿ ಮೈಂಡ್, ಮತ್ತು ಅದರ ಗುಣಲಕ್ಷಣ ಏನು ಅಂತಂದರೆ ಎಲ್ಲವನ್ನ ಅದು ಬಾಚಿ ಅಪ್ಕೊಳ್ಳುತ್ತೆ. ಅದು ಬೇಕಾಗಿದೆಯೋ ಬೇಡವೋ, ಒಟ್ಟಿನಲ್ಲಿ ಮನಸ್ಸು ಅಲ್ಲಿದೆ ಅಂತಂದರೆ ಎಲ್ಲವನ್ನ ಅದು ಸ್ವೀಕರಿಸ್ತಾ ಬರುತ್ತೆ. ದಟ್ ಈಸ್ ಒನ್ ಆಫ್ ದಿ ಕ್ವಾಲಿಟಿ ಆಫ್ ದಿ ಮೈಂಡ್.
ಆದ್ದರಿಂದ ಅಂತಹ ಮನಸ್ಸಿನಲ್ಲಿ ದೋಷ ಇರಬಾರದು. ಇಟ್ ಮಸ್ಟ್ ಬಿ ಎ ರಿಫೈನ್ಡ್ ಮೈಂಡ್. ಅದು ಬಹಳ ಪರಿಶುದ್ಧವಾಗಿರಬೇಕು. ಅಷ್ಟು ಮಾತ್ರ ಅಲ್ಲ, ಮನಸ್ಸು ನಾನು ಇದನ್ನು ಕೇಳಿಸ್ಕೋತೀನಿ ಅಂತ ಹೇಳಿ ಸಿದ್ಧವಾಗಿರಬೇಕು. ದ ಮೈಂಡ್ ಮಸ್ಟ್ ಬಿ ಪ್ರಿಪೇರ್ಡ್. ಸತ್ಸಂಗಕ್ಕೆ ಬರುವಂತಹದ್ದು ಮುಖ್ಯವಲ್ಲ, ಅಲ್ಲಿ ಕುಳಿತುಕೊಂಡು ಕೇಳಿಸ್ಕೊಳ್ಳುವಂತಹದ್ದು ಮುಖ್ಯವಲ್ಲ. ವಿಚಾರಧಾರೆ, ಜ್ಞಾನ ಅನ್ನುವಂತಹದ್ದು ಒಬ್ಬ ಗುರುವಿನಿಂದ ಶಿಷ್ಯನ ಕಡೆಗೆ ಹರಿದು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮನಸ್ಸು ಸಿದ್ಧವಾಗಿ ಆ ಎಲ್ಲ ಜ್ಞಾನವನ್ನು ಸ್ವೀಕರಿಸುವ ಮಟ್ಟದಲ್ಲಿ ಮನಸ್ಸು ರೆಡಿಯಾಗಿರಬೇಕು. ಮೈಂಡ್ ಮಸ್ಟ್ ಬಿ ಪ್ರಿಪೇರ್ಡ್ ಟು ರಿಸೀವ್ ದಿ ನಾಲೆಡ್ಜ್. ಈ ರೀತಿ ಇಲ್ಲ ಅಂತಂದರೆ ಆ ಜ್ಞಾನ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಸೊ ಮನಸ್ಸು ಪರಿಶುದ್ಧತೆಯನ್ನು ಕಾದಿರಬೇಕು. ಇಲ್ಲ ಅಂತಂದರೆ ಇಟ್ಸ್ ಆಫ್ ನೋ ಯೂಸ್. ಆದ್ದರಿಂದ ಯಮಧರ್ಮರಾಜ ಈ ಒಂದು ಆತ್ಮಜ್ಞಾನದ ವಿಚಾರ ಬಂದಾಗ ಹಿ ಕಾಲ್ಸ್ ಇಟ್ ಈಸ್ ಎ ವೆರಿ ರೇರ್ ನಾಲೆಡ್ಜ್. ವೈ ಇಟ್ ಈಸ್ ವೆರಿ ರೇರ್ ನಾಲೆಡ್ಜ್? ಯಾಕೆ ಇದು ಅಷ್ಟು ಸುಲಭವಾಗಿ ಎಲ್ಲ ಕಡೆ ಸಿಗೋದಿಲ್ಲ? ನಾವು ಎಕನಾಮಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಅದು ಆರ್ಥಿಕ ಪರಿಸ್ಥಿತಿಯನ್ನು ತಿಳಿಸ್ಕೊಡುವಂತಹ ಒಂದು ಸಬ್ಜೆಕ್ಟ್. ಆ ಎಕನಾಮಿಕ್ಸ್ ಆ ಒಂದು ಸಬ್ಜೆಕ್ಟ್ನಲ್ಲಿ ಒಂದು ಕಡೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಎನ್ನುವಂತಹ ಒಂದು ವಿಷಯ ಬರುತ್ತೆ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತಂದರೆ, ಡಿಮ್ಯಾಂಡ್ ಅಂತಂದರೆ ಬೇಡಿಕೆ, ಸಪ್ಲೈ ಅಂತಂದರೆ ಸರಬರಾಜು. ಆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಹೇಗಿರಬೇಕು ಅಂತಂದರೆ ಎರಡೂ ಒಂದೇ ದಿಕ್ಕಿನಲ್ಲಿ ಅವು ಪ್ರಯಾಣ ಮಾಡಬೇಕು. ದೇ ಮಸ್ಟ್ ಗೋ ಟುಗೆದರ್. ಒಂದು ಕಡೆ ಡಿಮ್ಯಾಂಡ್ ಇದೆ ಆದರೆ ಸಪ್ಲೈ ಇಲ್ಲ ಅಂತಂದಾಗ ಅದು ವ್ಯರ್ಥವಾಗುತ್ತೆ. ಡಿಮ್ಯಾಂಡ್ ಇದ್ರೂ ಕೂಡ ಪ್ರಯೋಜನ ಇಲ್ಲ. ಸೊ ಅಲ್ಲಿ ಡಿಮ್ಯಾಂಡ್ ಇದೆ ಅಂತಂದಾಗ ದೇರ್ ಮಸ್ಟ್ ಬಿ ಸಪ್ಲೈ. ಅಲ್ಲಿ ಯಾವುದಕ್ಕಾಗಿ ಬೇಡಿಕೆ ಇದೆ ಆ ಬೇಡಿಕೆಯನ್ನು ಪೂರೈಸುವುದಕ್ಕಾಗಿ ಆ ಸಪ್ಲೈ ಎನ್ನುವಂತಹದ್ದು ಇರಬೇಕು. ಅದರಿಂದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮಸ್ಟ್ ಗೋ ಟುಗೆದರ್. ಆಗ ಅದು ವ್ಯರ್ಥವಾಗೋದಿಲ್ಲ ಅದು. ಆದರೆ ಈ ಸಂದರ್ಭದಲ್ಲಿ ಇಲ್ಲಿ ವೆರಿ ರೇರ್ ನಾಲೆಡ್ಜ್ ಅಂತ ಕರೆದಿರುವಂತಹ ಈ ಒಂದು ಆತ್ಮಜ್ಞಾನ ಏನಿದೆ, ಇಲ್ಲಿ ಈ ಒಂದು ಎಕನಾಮಿಕ್ಸ್ ಕಾನ್ಸೆಪ್ಟ್ ಏನು ಒಂದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಹೇಳ್ತೀವಿ, ಆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಎನ್ನುವಂತಹದ್ದು ದೇ ಡು ನಾಟ್ ಗೋ ಟುಗೆದರ್. ಅದು ಈ ಸಂದರ್ಭದಲ್ಲಿ ಜೊತೆಯಾಗಿಲ್ಲ. ಯಾಕೆ ಅಂತಂದರೆ ಆ ಒಂದು ಸಪ್ಲೈ ಎನ್ನುವಂತಹದ್ದು ಕೊಡೋದಕ್ಕೆ ರೆಡಿ ಇದೆ, ಆದರೆ ಅಲ್ಲಿ ಡಿಮ್ಯಾಂಡ್ ಅಂತಂದರೆ ಕೇಳಿಸ್ಕೊಳ್ಳುವಂತಹ ಆಸಕ್ತನಾದ ಒಬ್ಬ ಶಿಷ್ಯ ಇಲ್ಲ ಅಂತಂದರೆ ಆ ಗುರು ಈ ನಾಲೆಡ್ಜನ್ನ ಯಾರಿಗೆ ಕೊಡೋದಕ್ಕೆ ಸಾಧ್ಯ? ಸೊ ಗುರು ಈಸ್ ರೆಡಿ ಬಟ್ ದೇರ್ ಈಸ್ ನೋ ಡಿಮ್ಯಾಂಡ್. ಇಂತಹ ನಾಲೆಡ್ಜು ಗುರು ನಾನು ಕೊಡ್ತೀನಿ ಅಂತ ಹೇಳಿದಾಗ ಕೂಡ ಈ ಒಂದು ವಿದ್ಯೆ ನನಗೆ ಬೇಕು ಅಂತ ಅಲ್ಲಿ ಯಾವ ಆಸಕ್ತ ಕೂಡ ಬಂದಿಲ್ಲ ಅಂತಂದರೆ ಇಟ್ ಈಸ್ ಎ ವೇಸ್ಟ್. ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ. ಸೊ ಅದರಿಂದ ಯಾಕೆ ಇದರ ಬಗ್ಗೆ ಜನರಿಗೆ ಆಸಕ್ತಿ ಇಲ್ಲ ಅಂತಂದರೆ ದೇರ್ ಈಸ್ ನೋ ಡಿಮ್ಯಾಂಡ್. ಅಲ್ಲಿ ಡಿಮ್ಯಾಂಡ್ ಇಲ್ಲ. ಅದರಿಂದ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಎನ್ನುವಂತಹದ್ದು ಒಟ್ಟೊಟ್ಟಿಗೆ ಇಲ್ಲದೆ ಇದ್ದಾಗ ಎಲ್ಲೋ ಒಂದು ಕಡೆ ಅಪರೂಪಕ್ಕೆ ಸಿಗ್ತಾ ಇದೆ ಅಂತ ಹೇಳಿ ಅಲ್ಲಿ ಹೋಗಿ ಬಲವಂತದಿಂದ ಕುಳಿತುಕೊಂಡು ಕೇಳಿಸ್ಕೊಂಡ್ರೂ ಕೂಡ ಯಂ ನ ವಿದ್ಯುಹು, ಅದು ಅರ್ಥ ಆಗೋದೇ ಇಲ್ಲ. ದಿಸ್ ಈಸ್ ದ ರೀಸನ್ ವೈ ದಿಸ್ ನಾಲೆಡ್ಜ್ ಹ್ಯಾಸ್ ನೋ ಡಿಮ್ಯಾಂಡ್. ಅನೇಕ ಪ್ರಶ್ನೆಗಳು ಬರುತ್ತೆ, ಅನೇಕ ಜನಗಳು ಬಹಳ ಆಸಕ್ತಿಯಿಂದ ಕೇಳಿಸ್ಕೋತಾರೆ ಅಂತ ನಾವು ಅಂದ್ಕೊಂಡ್ರೂ ಕೂಡ ಆ ಕೇಳಿಸ್ಕೊಂಡಿರುವಂತಹ ಜನಗಳಿಗೆ ಅದು ಯಾಕೆ ಅರ್ಥ ಆಗೋದಿಲ್ಲ? ಒಂದು ವೇಳೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಎನ್ನುವಂತಹದ್ದು ಮೀಟ್ ಆಗುತ್ತೆ. ಒಬ್ಬ ಗುರು ಆ ಜ್ಞಾನವನ್ನು ಕೊಡೋದಕ್ಕೆ ಬಂದಿದ್ದಾನೆ, ಹಾಗೂ ಇಂತಹ ಜ್ಞಾನ ಬೇಕು ಅಂತ ಹೇಳಿ ಅನೇಕ ಆಸಕ್ತ ಸಾಧಕರು ಬಂದು ಕೂತಿದ್ದಾರೆ. ಗುರು ಇದರ ಬಗ್ಗೆ ವಿಚಾರವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅಲ್ಲಿ ಎಲ್ಲ ಆಸಕ್ತರು ಕೂಡ ಕುಳಿತುಕೊಂಡು ಕೇಳಿಸ್ಕೋತಾ ಇದ್ದಾರೆ.
ಇನ್ ಸ್ಪೈಟ್ ಆಫ್ ದಟ್ ಈ ಒಂದು ನಾಲೆಡ್ಜು ಅವರಿಗೆ ಯಾಕೆ ಅರ್ಥ ಆಗೋದಿಲ್ಲ? ಈ ಒಂದು ಪ್ರಶ್ನೆ ಬರುತ್ತೆ. ಈ ಸಂದರ್ಭದಲ್ಲಿ ಆಚಾರ್ಯರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಇಟ್ ಈಸ್ ಓಕೆ, ದೆರ್ ಈಸ್ ಎ ಗುರು, ದೆರ್ ಈಸ್ ಎ ಸ್ಟೂಡೆಂಟ್ ಆ್ಯಂಡ್ ಗುರು ಈಸ್ ಡೆಲಿವರಿಂಗ್ ದಿ ನಾಲೆಡ್ಜ್. ಬಟ್ ಆ ಶಿಷ್ಯನಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ, ಆ ಶಿಷ್ಯನ ಮನಸ್ಸು, ದ ಮೈಂಡ್ ಈಸ್ ನಾಟ್ ಪ್ರಿಪೇರ್ಡ್, ಮನಸ್ಸು ಸಿದ್ಧವಾಗಿಲ್ಲ. ದೆರ್ ಈಸ್ ಎ ಗುರು, ದೆರ್ ಈಸ್ ಎ ಸ್ಟೂಡೆಂಟ್, ಮತ್ತು ಆತ್ಮಜ್ಞಾನದ ಬಗ್ಗೆ ವಿಚಾರವನ್ನು ಪ್ರಾರಂಭ ಮಾಡಿದ್ದಾನೆ. ಇಷ್ಟಾದರೂ ಕೂಡ ಆ ಶಿಷ್ಯನಿಗೆ ಏನೊಂದು ಅರ್ಥ ಆಗ್ತಾ ಇಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ, ಶಿಷ್ಯನ ಮನಸ್ಸು ಸಿದ್ಧವಾಗಿಲ್ಲ. ದ ಮೈಂಡ್ ಈಸ್ ನಾಟ್ ಪ್ರಿಪೇರ್ಡ್. ಸೊ ದಿಸ್ ನಾಲೆಡ್ಜ್ ಈಸ್, ಅದರಿಂದ ಈ ಒಂದು ಆತ್ಮಜ್ಞಾನ ಅನ್ನುವಂತಹದ್ದು ಇದು ಎಲ್ಲರಿಗೂ ಅಲ್ಲ ಅಂತ ವೇದಾಂತ ಹೇಳುತ್ತೆ. ಇಟ್ ಈಸ್ ನಾಟ್ ಫಾರ್ ಎವ್ರಿಬಡಿ. ಯಾಕೆ ಅಂತಂದರೆ, ಎಲ್ಲರಿಗೂ ಅಂತಂದರೆ ಲೋಕದಲ್ಲಿ ಅನೇಕ ರೀತಿಯ ಜನಗಳಿದ್ದಾರೆ. ಆಧ್ಯಾತ್ಮ ಬೇಕು ಅಂತ ಹೇಳ್ತಾರೆ, ಲೌಕಿಕ ಬೇಕು ಅಂತ ಹೇಳ್ತಾರೆ, ಆಧ್ಯಾತ್ಮ ಬೇಡ ಅಂತ ಹೇಳ್ತಾರೆ, ಲೌಕಿಕ ಬೇಡ ಅಂತ ಹೇಳ್ತಾರೆ. ಈ ರೀತಿ ಮಿಕ್ಸ್ಡ್ ಪೀಪಲ್. ಅಂತಹವರಲ್ಲಿ ಆಸಕ್ತಿನೇ ಇಲ್ಲದೆ ಇರುವಂತಹ ಜನಗಳಿಗೆ ಈ ಒಂದು ವಿಚಾರ ಬೇಕಿಲ್ಲ. ಆದ್ದರಿಂದ ದಿಸ್ ನಾಲೆಡ್ಜ್ ಈಸ್ ನಾಟ್ ಫಾರ್ ಎವ್ರಿಬಡಿ, ಇದು ಪ್ರತಿಯೊಬ್ಬರಿಗೂ ಅಲ್ಲ. ಈ ಕಾರಣದಿಂದ ಇದು ಜನಗಳಿಗೆ ಸಿಗದಂತೆ ಆಯಿತು. ಯಾವಾಗ ಇಂತಹ ನಾಲೆಡ್ಜ್ ಇದ್ದರೂ ಕೂಡ ಅದು ಜನಗಳನ್ನ ಮುಟ್ತಾ ಇಲ್ಲ ಅಂತಂದಾಗ ಇಟ್ ಬಿಕೇಮ್ ಎ ರೇರ್ ನಾಲೆಡ್ಜ್. ಅದು ಅಪರೂಪವಾದ ವಿದ್ಯೆಯಾಗಿ ಒಂದು ಕಡೆ ಉಳ್ಕೊಂಡ್ಬಿಡ್ತು. ಇದು ಪ್ರಸಿದ್ಧವಾದ ಜ್ಞಾನ, ಅದರ ಬಗ್ಗೆ ಡೌಟೇ ಇಲ್ಲ. ಯಾಕೆ ಅಂತಂದರೆ ಈ ಜ್ಞಾನ ಮನುಷ್ಯನಿಗೆ ಮುಕ್ತಿಯನ್ನು ಕೊಡುವಂತಹ ಜ್ಞಾನ. ಇದು ಅಷ್ಟು ಪ್ರಸಿದ್ಧವಾದ ಜ್ಞಾನ ಇದಾಗಿದ್ದರೂ ಕೂಡ ಬಿಕಾಸ್ ಕೇಳುವವನ ಮನಸ್ಸು ಸಿದ್ಧವಾಗಿಲ್ಲದ ಕಾರಣದಿಂದ ಈ ಒಂದು ಜ್ಞಾನ ಅಪರೂಪವಾಗಿ ಉಳ್ಕೊಂಡ್ಬಿಡ್ತು. ಹೆಚ್ಚಿನ ಜನಗಳ ಮನಸ್ಸು ಈಸ್ ನಾಟ್ ಪ್ಯೂರ್. ಆಚಾರ್ಯ ಶಂಕರರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಹೆಚ್ಚಿನ ಜನಗಳ ಮನಸ್ಸು ಇಟ್ ಈಸ್ ನಾಟ್ ವೆರಿ ಪ್ಯೂರ್. ಅಭಾಗಿನಃ ಅಸಂಸ್ಕೃತಾತ್ಮನಃ ನ ವಿಜಾನೀಯಃ. ಈ ಒಂದು ನಾಲೆಡ್ಜನ್ನು ಪಾಪ್ಯುಲರ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಇದನ್ನು ಆಶ್ಚರ್ಯ ಅಂತ ಯಮಧರ್ಮರಾಜ ಕರೀತಾ ಇದ್ದಾನೆ. ಅಭಾಗಿನಃ, ಅಭಾಗಿನಃ ಅಂತಂದರೆ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಅಂತ ಹೇಳ್ತೀವಲ್ಲ, ದೌರ್ಭಾಗ್ಯ ಅಂತ ಕರಿತೀವಿ. ಏನದು ದೌರ್ಭಾಗ್ಯ ಈ ಸಂದರ್ಭದಲ್ಲಿ ಅಂತಂದರೆ, ಹೆಚ್ಚಿನ ಜನಗಳ ಮನಸ್ಸು ಪರಿಶುದ್ಧವಾಗಿಲ್ಲದೆ ಇರುವಂತಹದ್ದೇ ದೌರ್ಭಾಗ್ಯ. ಅಭಾಗಿನಃ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ವಿಧವಾದ ದೋಷಗಳು ಸೇರಿ ಹೋಗಿದೆ. ಆದ್ದರಿಂದ ಸೋ ಮೆನಿ ಸಾಧನ ಅಂಡ್ ಸೋ ಮೆನಿ ಪುಣ್ಯಕರ್ಮಾಸ್, ಹೆಚ್ಚಿನ ಜನಗಳ ಮನಸ್ಸಿನಲ್ಲಿ ಈ ಒಂದು ಪರಿಶುದ್ಧತೆ ಇಲ್ಲದೆ ಇರೋ ಕಾರಣದಿಂದ ಅವರ ಮನಸ್ಸು ಮತ್ತೆ ಪರಿಪೂರ್ಣವಾಗಬೇಕು, ಆ ಮನಸ್ಸಿಗೆ ಶಿಕ್ಷಣ ಸಿಗಬೇಕು, ಆ ಮನಸ್ಸು ಸಿದ್ಧವಾಗಬೇಕು ಅಂತಂದಾಗ ಸಾಧಕ ಅನೇಕ ಸಾಧನೆಗಳನ್ನು ಮಾಡಬೇಕಾಗತ್ತೆ. ಈ ಒಂದು ಆಧ್ಯಾತ್ಮದ ವಿಚಾರದಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಬೇಕಾಗತ್ತೆ, ಹೆಚ್ಚು ಪುಣ್ಯದ ಕರ್ಮಗಳನ್ನು ಅವನು ಮಾಡಬೇಕಾಗತ್ತೆ. ಈ ರೀತಿ ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡ್ತಾ, ಹೆಚ್ಚು ಹೆಚ್ಚು ಪುಣ್ಯದ ಕರ್ಮಗಳನ್ನು ಮಾಡ್ತಾ, ಇಟ್ ಈಸ್ ಜಸ್ಟ್ ರೆಡಿ, ಇಟ್ ಈಸ್ ಜಸ್ಟ್ ರೆಡಿ ಬಟ್ ಇಟ್ ಈಸ್ ನಾಟ್ ಪ್ರಿಪೇರ್ಡ್. ಯಾವುದಕ್ಕೆ ರೆಡಿಯಾಗಿದೆ ಅಂತಂದರೆ, ತನ್ನ ಮನಸ್ಸಿನಲ್ಲಿ ಪರಿಶುದ್ಧತೆಯನ್ನು ತಂದುಕೊಳ್ಳೋದಕ್ಕೆ ಅದು ರೆಡಿ ಆಯಿತು. ಅನೇಕ ಸಾಧನೆಗಳನ್ನು ಮಾಡ್ತು, ಅನೇಕ ರೀತಿಯ ಕರ್ಮಗಳನ್ನು ಮಾಡುವ ಹಾಗೆ ಸಾಧಕ ಪ್ರಯತ್ನ ಪಟ್ಟ ನಂತರದಲ್ಲಿ ಮನಸ್ಸು ತನ್ನ ಚಂಚಲತೆಯನ್ನು ಕಳೆದುಕೊಂಡು ಸ್ಥಿರವಾಗಿ
ಅವನ ಬಳಿ ನಿಲ್ಲುವಂತೆ ಆಯಿತು. ಬಟ್ ಅವನಿಗಿನ್ನೂ ಆ ಮನಸ್ಸಿಗೆ ಪೂರ್ಣವಾಗಿ ಶಿಕ್ಷಣವನ್ನು ಕೊಟ್ಟಿಲ್ಲ. ಮನಸ್ಸು ಈಸ್ ಪ್ರಿಪೇರ್ಡ್ ಟು ಲರ್ನ್ ದಿ ಡಿಸಿಪ್ಲಿನ್. ಮನಸ್ಸು ಈಸ್ ರೆಡಿ ಟು ಲರ್ನ್ ದಿ ಡಿಸಿಪ್ಲಿನ್, ಬಟ್ ಮನಸ್ಸು ಈಸ್ ನಾಟ್ ಪ್ರಿಪೇರ್ಡ್. ಮುಂದಿನ ಹಂತದಲ್ಲಿ ಮತ್ತೆ ಅವನು ತನ್ನ ಮನಸ್ಸನ್ನು ಪರಿಶುದ್ಧವಾಗಿ ಮಾಡಿಕೊಳ್ಳುವುದರ ಬಗ್ಗೆ ಅವನು ಗಮನವನ್ನು ಕೊಡಬೇಕಾಗತ್ತೆ. ಸೊ ಎಗೇನ್ ಸಾಧಕ ಮತ್ತಷ್ಟು ಹೆಚ್ಚಿನ ಸಾಧನೆಯನ್ನು ಮಾಡಬೇಕಾಗತ್ತೆ. ಹೀಗೆ ಅನೇಕ ರೀತಿಯ ಸಾಧನೆಯನ್ನು ಮಾಡುತ್ತಾ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದಾಗ ಸ್ಲೋಲಿ ದಿ ಮೈಂಡ್ ಆಫ್ ದಿ ಸಾಧಕ ಇಟ್ ಬಿಕಮ್ಸ್ ಪ್ಯೂರ್. ನೌ ದ ಮೈಂಡ್ ಈಸ್ ರೆಡಿ. ಒನ್ಸ್ ದ ಮೈಂಡ್ ಈಸ್ ಪ್ಯೂರ್, ಯಾವಾಗ ಮನಸ್ಸು ಬಹಳ ಪರಿಶುದ್ಧತೆಯನ್ನು ಕಾಯ್ಕೊಳ್ಳುತ್ತೆ, ಆಗ ಮನಸ್ಸು ಇಟ್ ಈಸ್ ರೆಡಿ. ಆ ಮನಸ್ಸು ಇಟ್ ಈಸ್ ಪ್ರಿಪೇರ್ಡ್. ಈ ಒಂದು ಜ್ಞಾನವನ್ನು ಸ್ವೀಕರಿಸೋದಕ್ಕೆ ಅದು ರೆಡಿ ಆಗುತ್ತೆ, ಸಿದ್ಧವಾಗುತ್ತೆ. ಸೊ ಈ ರೀತಿ ದೋಷಭರಿತ ಮನಸ್ಸಿನಿಂದ ನಿರ್ಮಲವಾದ ಮನಸ್ಸಿನ ಈ ಒಂದು ಹಂತದ ಪ್ರಯಾಣದಲ್ಲಿ ಸಾಧಕ ಬಹಳ ಹೆಚ್ಚು ಸಾಧನೆಯನ್ನು ಮಾಡಬೇಕಾಗುತ್ತೆ, ಬಹಳ ಹೆಚ್ಚು ಪುಣ್ಯದ ಕರ್ಮಗಳನ್ನು ಮಾಡಬೇಕಾಗುತ್ತೆ. ಹೀಗೆ ಇವೆಲ್ಲ ಒಂದೇ ಸಿರಿ ಆಗುವಂತಹದ್ದಲ್ಲ, ಹಂತ ಹಂತವಾಗಿ ಸಾಧನೆ ಮಾಡ್ತಾನೇ ಇರಬೇಕಾಗುತ್ತೆ ಸಾಧಕ. ಮನಸ್ಸು ಅಂತ ಹೇಳಿದಾಗ ಜನರಲಿ ನಮ್ಮೆಲ್ಲರ ಮನಸ್ಸು, ನಾವು ಮನಸ್ಸು ಅಂತ ಹೇಳಿದ ತಕ್ಷಣ ಮನಸ್ಸು ಅಂತಂದಾಗ ಇಟ್ ಈಸ್ ಫಿಲ್ಡ್ ವಿತ್ ರಾಗ, ದ್ವೇಷ, ಅಹಂಕಾರ, ಮಮಕಾರ. ಇವೆಲ್ಲ ಮನಸ್ಸು ಅಂತ ಹೇಳಿದ ಕೂಡಲೇ ಅಲ್ಲಿ ಅವೆಲ್ಲ ಪ್ರತಿಷ್ಠಾಪಿತವಾಗೋಗಿರುತ್ತೆ. ಯಾಕೆ ಅಂತಂದರೆ ಬಹಳ ಚಿಕ್ಕ ವಯಸ್ಸಿನಿಂದ ನಾವು ಮನಸ್ಸು ಅಂತಂದಾಗ ಇವೆಲ್ಲವನ್ನು ನಾವು ಬೆಳೆಸ್ಕೊತಾ ಬಂದಿರ್ತೀವಿ. ಹೇಗೆ ನಾನು ಎಂದೂ ಕೂಡ ಯಾರನ್ನೂ ದ್ವೇಷ ಮಾಡಬೇಕು ಅಂತ ಏನು ಅಂದ್ಕೊಂಡಿಲ್ಲ, ಹೇಗೆ ನನ್ನ ಮನಸ್ಸಿನಲ್ಲಿ ದ್ವೇಷ ಬಂತು, ಯಾವುದನ್ನು ಯಾರ ಬಗ್ಗೆ ಕೂಡ ನಾನು ಕೆಟ್ಟದಾಗಿ ನಾನು ಬಿಹೇವ್ ಮಾಡಿಲ್ಲ, ಆದರೂ ಯಾಕೆ ನನ್ನ ಮನಸ್ಸಿನಲ್ಲಿ ಇಷ್ಟೊಂದು ದೋಷ ಕೂತಿದೆ ಅಂತಂದರೆ ಇದು ಮನಸ್ಸಿನ ಸ್ವಭಾವ. ಮನಸ್ಸು ಅನ್ನುವಂತಹದ್ದು ಪ್ರಾರಂಭದಿಂದಲೂ ಈ ರೀತಿ ರಾಗ, ದ್ವೇಷ, ಅಹಂಕಾರ, ಮಮಕಾರಗಳನ್ನು ಬೆಳೆಸ್ಕೊತಾ ಬರುತ್ತೆ. ಯಾಕೆ ಮನಸ್ಸಿನಲ್ಲಿ ಈ ರೀತಿಯ ರಾಗ, ದ್ವೇಷ ಇವೆಲ್ಲ ಬೆಳೆಯೋದಕ್ಕೆ ಹೇಗೆ ಸಾಧ್ಯ ಅಂತಂದರೆ ನಾವೇ ಮನಸ್ಸನ್ನು ಆ ರೀತಿ ತಿದ್ದುವ ಪ್ರಯತ್ನವನ್ನು ಮಾಡ್ತೀವಿ. ಹೇಗೆ ಅಂತಂದರೆ ಪ್ರಾರಂಭದಲ್ಲಿ ನಾವೇನು ಮಾಡ್ತೀವಿ, ನಮಗೆ ಗೊತ್ತಿಲ್ಲ, ಯಾವುದೋ ಒಂದು ನಮ್ಮ ಮುಂದೆ ಬಂದು ನಿಂತಾಗ ಅವುಗಳ ಬಗ್ಗೆ ನಾವು ಐ ಲೈಕ್ ಇಟ್ ಅಂತ ಹೇಳ್ತೀವಿ, ಕೆಲವುಗಳನ್ನು ಐ ಡೋಂಟ್ ಲೈಕ್ ಇಟ್ ಅಂತ ಹೇಳ್ತೀವಿ. ಅದು ಯಾವುದೇ ವಿಚಾರ ಆಗಿರಬಹುದು, ಮನೆಯಲ್ಲಿ ಮಾಡಿರುವಂತಹ ಆಹಾರ, ಊಟ ಇರ್ಬೋದು, ತಿಂಡಿ ಇರ್ಬೋದು. ಒಬ್ಬಳು ತಾಯಿ ಆ ತಿಂಡಿ ತಿನ್ನು ಅಂತ ಹೇಳಿ ಬ್ರೇಕ್ಫಾಸ್ಟ್ ತಂದು ಕೊಟ್ಟಾಗ ಐ ಡೋಂಟ್ ಲೈಕ್ ದಿಸ್, ಇದು ತಾಯಿಯ ಮೇಲಿನ ದ್ವೇಷ ಅಲ್ಲ, ಅಥವಾ ಆಹಾರದ ಮೇಲಿನ ದ್ವೇಷ ಅಲ್ಲ. ಜಸ್ಟ್ ಬಿಕಾಸ್ ಐ ಆಮ್ ನಾಟ್ ಪ್ರಿಪೇರ್ ಟು ಈಟ್ ದಿಸ್, ನಾನು ಈ ತಿಂಡಿ ನನಗೆ ಬೇಡ ಅಂತ ಹೇಳ್ತಾ ಇದ್ದೀನಿ, ನಾನು ದ್ವೇಷ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಇನ್ಫ್ಯಾಕ್ಟ್ ಅವನಿಗೆ ಗೊತ್ತಿಲ್ಲ, ನನಗೆ ಇದು ಬೇಡ ಅಂತ ಹೇಳುವ ಮೂಲಕ ಅವನಿಗೆ ಅರಿವಾಗದಂತೆ ಆ ತಿಂಡಿಯ ಬಗ್ಗೆ ಅವನ ಮನಸ್ಸಿನಲ್ಲಿ ಒಂದು ರೀತಿಯ ಇದು ನನಗೆ ಬೇಡ, ಐ ಡೋಂಟ್ ಲೈಕ್ ದಿಸ್, ದಿಸ್ ಇಸ್ ಕಾಲ್ಡ್ ದ್ವೇಷ. ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ನ ನಾವು ಪ್ರಾರಂಭದಿಂದನೇ ಬೆಳೆಸ್ಕೊತಾ ಬರ್ತೀವಿ. ಮತ್ತು ಅಹಂಕಾರ, ಮಮಕಾರಗಳು ಇದು ಹೇಗೆ ನಮ್ಮಲ್ಲಿ ಬೆಳೆಯುತ್ತೆ? ಈಗ ಯಾವುದೋ ಒಂದಷ್ಟು ತಂದೆ ಏನು ಮಾಡ್ತಾನೆ, ಮನೆಯಲ್ಲಿ ಒಂದಷ್ಟು ಏನೋ ಹಣ್ಣು ಹಂಪಲುಗಳನ್ನು ಅಥವಾ ಬಟ್ಟೆಗಳನ್ನು ತಂದಿಡ್ತಾನೆ, ಯಾರ್ಯಾರಿಗೆ ಯಾವ್ಯಾವ್ದು ಬೇಕೋ ತಗೊಳ್ಳಿ ಅಂತ ಹೇಳಿದಾಗ ಪ್ರತಿಯೊಬ್ಬರು ಕೂಡ ಅಲ್ಲಿ ಚೆನ್ನಾಗಿರುವಂತಹದ್ದನ್ನು ಇದನ್ನು ನಾನು ಇಟ್ಕೋಬೇಕು ಅಂತಲೇ ಮುಂದೆ ಬರ್ತವೆ ಮಕ್ಕಳುಗಳು. ಆ ಕ್ಷಣದಲ್ಲಿ ಅದನ್ನು ನೋಡ್ತಾ ಇದ್ದಾಗೆ ಇದು ನನ್ನದು, ಮಮಕಾರ, ಇದು ನನಗೇ ಸೇರಬೇಕು, ಇದು ಅಹಂಕಾರ. ಹೀಗೆ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್, ದಟ್ ಈಸ್ ರಾಗ, ದ್ವೇಷ, ಅಹಂಕಾರ, ಮಮಕಾರ ಇವೆಲ್ಲ ನಾವು ಬಹಳ ಚಿಕ್ಕ ವಯಸ್ಸಿನಿಂದಲೇ ಮನಸ್ಸಿಗೆ ನಾವು ಈ ಪೋಷಣೆಗಳನ್ನು ಕೊಟ್ಟು ಮನಸ್ಸನ್ನು ಆ ರೀತಿಯಲ್ಲೇ ಬೆಳೆಸ್ತಾ ಬಂದಿರ್ತೀವಿ. ಎಷ್ಟೋ ವರ್ಷಗಳಿಂದ, ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಅನೇಕ 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 ಹಿಂದಿನ ಎಲ್ಲ ಜನ್ಮಗಳಿಂದ ಕೂಡ
ಇಂತಹದೇ ತಪ್ಪನ್ನು ನಾವು ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಮನಸ್ಸು ಅಂತ ಹೇಳಿದ ತಕ್ಷಣ ಮನಸ್ಸಿನ ಆವರಣದಲ್ಲಿ ಇರುವಂತಹ 4 ಮುಖ್ಯವಾದ ಲಕ್ಷಣಗಳೇನು ಅಂತಂದ್ರೆ ರಾಗ, ದ್ವೇಷ, ಅಹಂಕಾರ, ಮಮಕಾರ. ಸೊ ಇಂತಹ ರಾಗ, ದ್ವೇಷ, ಅಹಂಕಾರ, ಮಮಕಾರಗಳಿಂದ ಕೂಡಿರುವಂತಹ ಮನಸ್ಸನ್ನ ಆಚಾರ್ಯ ಶಂಕರರು ಅಸಂಸ್ಕೃತಾತ್ಮನಃ ಅಂತ ಕರೆದಿದ್ದಾರೆ. ಯಾಕೆಂತಂದ್ರೆ ಯಾವ ಸಂದರ್ಭದಲ್ಲಿ ನಾವು ಮನಸ್ಸಿಗೆ ಸಂಸ್ಕಾರ ಅಂತ ಹೇಳಿ ಆ ಸಂಸ್ಕಾರವನ್ನು ಕೊಡಬೇಕಾಗಿತ್ತು ಅದನ್ನು ನಾವು ಕೊಡಲಿಲ್ಲ, ಆ ಕಡೆ ಗಮನವನ್ನು ನಾವು ಹರಿಸಲಿಲ್ಲ. ಯಾಕೆಂದ್ರೆ ಬಹಳ ಚಿಕ್ಕ ವಯಸ್ಸಿನಿಂದ ನಾವು ಆ ತಪ್ಪುಗಳನ್ನ ಮಾಡ್ತಾ ಬಂದಿದ್ದರಿಂದ ಯಾವ ಸಮಯದಲ್ಲಿ ಮನಸ್ಸನ್ನು ನಾವು ತಿದ್ದಬೇಕಾಗಿತ್ತು, ಸಂಸ್ಕಾರವನ್ನು ಕೊಡಬೇಕಾಗಿತ್ತು, ಆ ಸಮಯದಲ್ಲಿ ಮನಸ್ಸಿಗೆ ನಾವು ಸಂಸ್ಕಾರವನ್ನು ಕೊಡಲೇ ಇಲ್ಲ. ಸಂಸ್ಕಾರ ಈಸ್ ನಾಟ್ ಡನ್ ಅಟ್ ದಿ ಲೆವೆಲ್ ಆಫ್ ದಿ ಮೈಂಡ್. ಸೊ ಅಂತಹ ವ್ಯಕ್ತಿಗಳನ್ನು ಪ್ರಾಕೃತಾತ್ಮನಃ ಅಂತ ಕರೀತಾರೆ ಆಚಾರ್ಯರು. ದ ಮೈಂಡ್ ಈಸ್ ನಾಟ್ ಪ್ಯೂರ್, ಇಟ್ ಈಸ್ ಅನ್ಕಲ್ಚರ್ಡ್. ಮನಸ್ಸಿಗೆ ಶಿಕ್ಷಣವನ್ನು ಕೊಡದೇ ಇರೋದರಿಂದ ಆಚಾರ್ಯ ಶಂಕರರು ಇದನ್ನ ಪ್ರಾಕೃತಾತ್ಮನಃ, ಇಟ್ ಈಸ್ ಅನ್ಕಲ್ಚರ್ಡ್. ಆದ್ರಿಂದ ಇಂತಹ ಅನ್ಕಲ್ಚರ್ಡ್ ಮೈಂಡ್, ದೋಷಭರಿತ ಮನಸ್ಸಿನ ಸಹಿತ ನಾವು ಒಂದು ಸತ್ಸಂಗದಲ್ಲಿ ಹೋಗಿ ಕುಳಿತುಕೊಂಡು ಬಹಳ ರೇರ್ ನಾಲೆಡ್ಜ್ ಆಗಿರುವಂತಹ ಆತ್ಮಜ್ಞಾನವನ್ನು ನಾನು ಕೇಳಿಸ್ಕೊತೀನಿ ಅಂತಂದರೆ ದ ಮೈಂಡ್ ಈಸ್ ನಾಟ್ ಪ್ರಿಪೇರ್ ಟು ರಿಸೀವ್ ದಟ್ ನಾಲೆಡ್ಜ್. ಮನಸ್ಸಿಗೆ ಆ ಒಂದು ಆತ್ಮಜ್ಞಾನದ ವಿಚಾರ ಏನೊಂದೂ ಅರ್ಥ ಆಗೋದಿಲ್ಲ. ಯಾಕೆಂತಂದರೆ ಒಂದು ಸಂದರ್ಭದಲ್ಲಿ ಭಗವಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಕಡೆ ಹೇಳ್ತಾನೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತಿ ತತ್ವತಃ. ಸಾವಿರಾರು ಜನಗಳು ಈ ಒಂದು ಆತ್ಮಜ್ಞಾನಕ್ಕಾಗಿ ಹಂಬಲಿಸ್ತಾ ಇರ್ತಾರೆ. ಯಾಕೆ ಅಂತಂದರೆ ವೆನ್ ಇಟ್ ಈಸ್ ಬಂಧನದಿಂದ ಬಿಡುಗಡೆ ಅಂತ ನಾವು ಹೇಳಿದಾಗ ಇನ್ನು ನೋವುಗಳೇ ಇಲ್ಲ. ಬಂಧನ ಅಂತಂದರೆ ದಟ್ ಈಸ್ ಪೇಯ್ನ್, ದುಃಖ. ಆದರೆ ಬಂಧನಗಳಿಂದ ಹೊರಬರುವಂತಹದ್ದು ಈಸ್ ಮುಕ್ತಿ, ಅದು ಮೋಕ್ಷ. ಅಂತಹ ಮೋಕ್ಷದ ನಾಲೆಡ್ಜ್ ಇದು. ಸೊ ಸಾವಿರಾರು ಜನಗಳಿಗೆ ಈ ವಿದ್ಯೆಯ ಬಗ್ಗೆ ಆಸಕ್ತಿ ಇದೆ. ಯಾಕೆ ಅಂತಂದರೆ ಅವ್ರು ಯಾರಿಗೂ ಕೂಡ ನನಗೆ ದುಃಖ ಬೇಕು ಅಂತ ಅವ್ರು ಹೇಳ್ತಾ ಇಲ್ಲ. ಸೊ ನನಗೆ ದುಃಖ ಬೇಡ ಅಂತಂದರೆ ಯು ಶುಡ್ ಗೇನ್ ದಿಸ್ ನಾಲೆಡ್ಜ್. ಈ ಜ್ಞಾನ ನಿನ್ನಲ್ಲಿರಬೇಕು. ಸೊ ಯಾವಾಗ ಈ ಒಂದು ಜ್ಞಾನ ಮನುಷ್ಯನ ದುಃಖವನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತೆ ಅನ್ನೋದು ಗೊತ್ತಾಗುತ್ತೆ, ಆಗ ಎಲ್ಲ ಸಾವಿರಾರು ಜನಗಳು ಈ ಒಂದು ವಿದ್ಯೆಗಾಗಿ ಹಂಬಲಿಸ್ತಾರೆ, ಆಸೆ ಪಡ್ತಾರೆ. ಇಂತಹ ವಿದ್ಯೆಯನ್ನು ನಾನು ಕೂಡ ತಿಳ್ಕೋಬೇಕು, ಕಲ್ತ್ಕೋಬೇಕು ಅಂತ ಆಸೆ ಬಯಕೆಯನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಇಂತಹ ವಿದ್ಯೆಯನ್ನು ಕಲಿಯುವ ದಿಕ್ಕಿನಲ್ಲಿ ಅವರು ಸಾಕ್ತಾರೆ. ಇದಕ್ಕಾಗಿ ನಾನು ಏನು ಮಾಡಬೇಕು ಅವೆಲ್ಲವನ್ನು ಮಾಡ್ತೀನಿ, ನನಗೆ ಈ ನಾಲೆಡ್ಜ್ ಬೇಕು ಅಂತ ಹೇಳಿ ಅವರೆಲ್ಲ ಒಂದು ಕಡೆ ಸೇರ್ತಾರೆ. ಆದರೆ ಈ ಒಂದು ನಾಲೆಡ್ಜು, ಆ ಒಂದು ಸತ್ಯ ರಿವೀಲ್ ಆಗ್ತಾ ಆ ನಾಲೆಡ್ಜ್ಗೆ ಅವ್ರು ಹೆದರ್ತಾರೆ. ಯಾಕೆ ಅಂತಂದರೆ ಸತ್ಯವನ್ನು ಕಠೋರ ಅಂತ ಹೇಳ್ತಾರೆ, ವಜ್ರಕ್ಕಿಂತ ಅದು ಬಹಳ ಗಟ್ಟಿಯದು. ಸತ್ಯವನ್ನು ತಿಳ್ಕೋಬೇಕು ಅಂತಂದರೆ ಗಟ್ಟಿಯಾದ ಹೃದಯ ಮತ್ತು ಮನಸ್ಸಿರಬೇಕು. ಇಲ್ಲ ಅಂತಂದರೆ ಆ ಸತ್ಯವನ್ನು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಆತ್ಮಜ್ಞಾನ ಅನ್ನುವಂತಹದ್ದು ಮನುಷ್ಯನಿಗೆ ಮೋಕ್ಷವನ್ನೇ ಕೊಡುತ್ತೆ ಅಂತ ಹೇಳಿ ಆ ವಿದ್ಯೆಗಾಗಿ ಆಸೆ ಪಟ್ಟು ಅದರ ಹತ್ರ ಬಂದರೂ ಕೂಡ ಇನ್ ಆರ್ಡರ್ ಟು ಗೇನ್ ದಟ್ ನಾಲೆಡ್ಜ್, ಆ ವಿದ್ಯೆಯನ್ನು ನನ್ನದಾಗಿಸ್ಕೋಬೇಕು ಅಂತ ಹೇಳಿ ಮುಂದೆ ಬಂದರೂ ಕೂಡ ಇಟ್ ಈಸ್ ವೆರಿ ವೆರಿ ರಹಸ್ಯವಾದ ಜ್ಞಾನ ಮತ್ತು ರೇರ್ ನಾಲೆಡ್ಜ್. ಆ ಒಂದು ಸತ್ಯವನ್ನು ತಿಳಿಯುವ ಹಂತದಲ್ಲಿ ಸ್ವಲ್ಪವೇ ಎಡವಿದರೂ ಕೂಡ ನನಗೆ ಬೇಡಪ್ಪ ಇದು ಸದ್ಯಕ್ಕೆ, ನೋಡೋಣ ಮುಂದೆ ಯಾವಾಗಲಾರು ನೋಡೋಣ ಅಂತ ಹೇಳಿ ಎಲ್ಲ ವಾಪಸ್ ಹೊರಟೋಗ್ತಾರೆ. ಸೊ ಸಾವಿರಾರು ಅಂತಹ ಜನಗಳಲ್ಲಿ ಎಲ್ಲೋ ಕೆಲವು ಮಂದಿ ಮಾತ್ರ ಮುಂದೆ ಬರ್ತಾರೆ. ಗೀತೆಯಲ್ಲಿ ಪರಮಾತ್ಮ ಏನು ಹೇಳಿದಾನೆ,
ಇಲ್ಲಿ ಯಮಧರ್ಮರಾಜ ಕೂಡ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಆಚಾರ್ಯ ಶಂಕರರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಆದ್ದರಿಂದ ಯಮಧರ್ಮರಾಜ ಈ ಒಂದು ಆತ್ಮವಿದ್ಯೆಯನ್ನ ರೇರ್ ನಾಲೆಡ್ಜ್, ಬಹಳ ವಿರಳವಾದ ಜ್ಞಾನ ಅಂತ ಹೇಳಿ ಅದರ ಜೊತೆಗೆ ಈ ಒಂದು ಆತ್ಮವಿದ್ಯೆಯನ್ನ ವೈಭವೀಕರಿಸ್ತಾ ಇದ್ದಾನೆ. ಆತ್ಮವಿದ್ಯೆಯನ್ನ ಪ್ರಶಂಸುವುದರ ಜೊತೆಗೆ ಈ ಒಂದು ನಾಲೆಡ್ಜನ್ನು ಹೊಂದಿರುವಂತಹ ಒಬ್ಬ ಗುರು ಆಗಲಿ ಅಥವಾ ನಾಲೆಡ್ಜ್ ನನಗೆ ಬೇಕು ಅಂತ ಹೇಳಿ ಮುಂದೆ ಬಂದಿರುವಂತಹ ಶಿಷ್ಯ ಆಗಲಿ ಅವರೆಲ್ಲರನ್ನ ಒಟ್ಟೊಟ್ಟಿಗೆ ಪ್ರಶಂಸೆ ಮಾಡ್ತಾ ಬಂದಿದ್ದಾನೆ. ಸೊ ಆದ್ದರಿಂದ ಎಲ್ಲೋ ಕೆಲವು ಜನಗಳು ಮಾತ್ರ ಈ ಒಂದು ವಿದ್ಯೆಗಾಗಿ ಸತ್ಸಂಗಕ್ಕೆ ಬರ್ತಾರೆ. ಸತ್ಸಂಗಕ್ಕೆ ಆ ಸಾವಿರಾರು ಜನಗಳಲ್ಲಿ ಆಸೆ ಪಟ್ಟಿರುವಂತಹವರು ಸಾವಿರಾರು ಜನ, ಆದರೆ ಬೇಕು ಅಂತ ಹೇಳಿ ಮುಂದೆ ಬಂದಿರುವಂತಹದ್ದು ಸತ್ಸಂಗದಲ್ಲಿ ಕೆಲವೇ ಜನಗಳು. ಆ ಕೆಲವೇ ಜನಗಳಲ್ಲಿ ಅರ್ಥ ಆಗುವಂತಹದ್ದು ಹಲವರಿಗೆ ಮಾತ್ರ. ಆ ಹಲವರಲ್ಲಿ ಯಾರೋ ಒಬ್ಬ ಇಷ್ಟಪಟ್ಟು ತನ್ನ ಬದುಕಿನಲ್ಲಿ ಅದನ್ನು ಅನುಷ್ಠಾನ ಮಾಡ್ಕೋತಾನೆ. ಆದರೆ ಪ್ರಾರಂಭದಲ್ಲಿ ಇಂತಹ ಒಂದು ವಿದ್ಯೆ ಇದೆ ಅಂತಂದಾಗ ಎಲ್ಲ ಅದರ ಸುತ್ತಲೂ ಬರ್ತಾರೆ, ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ. ಯಾಕೆ ಅಂತಂದರೆ ಅದು ನಮ್ಮ ದುಃಖವನ್ನು ನಾಶ ಮಾಡುತ್ತೆ ಅಂತ ಹೇಳಿದಾಗ ಎಲ್ಲರೂ ಅದಕ್ಕಾಗಿ ಬರ್ತಾರೆ. ಆದರೆ ಅಲ್ಲಿ ಸತ್ಯ ಕಠೋರ ಅನ್ನುವಂತಹದ್ದು ಗೊತ್ತಾಗ ಅನೇಕರು ಅರ್ಧದಲ್ಲಿ ದೇ ಸ್ಟಾಪ್. ಮತ್ತು ಅಂತಹ ಸಾವಿರಾರು ಜನಗಳಲ್ಲಿ ಎಲ್ಲೋ 10 ಹಲವು ಮಂದಿ ಸತ್ಸಂಗದಲ್ಲಿ ಬಂದು ಕೂತ್ಕೋತಾರೆ. 10 ಹಲವು ಮಂದಿಯಲ್ಲಿ ಯಾರೋ ಒಬ್ಬ ಅಥವಾ ಇಬ್ಬರಿಗೆ ಅದು ಅರ್ಥ ಆಗ್ಬೋದು. ಆ ಒಬ್ಬಿಬ್ಬರಲ್ಲಿ ಯಾರೋ ಒಬ್ಬ ಅಥವಾ ಯಾರೊಬ್ಬ ಕೂಡ ಅದನ್ನು ತನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ. ಗೊತ್ತಾದ ನಂತರ ಕೂಡ he will not practice that, ಅನುಷ್ಠಾನ ಮಾಡ್ಕೊಳ್ಳೋದಿಲ್ಲ. ಆದ್ದರಿಂದ ಈ ಒಂದು ನಾಲೆಡ್ಜನ್ನು ರೇರ್ ನಾಲೆಡ್ಜ್, ಬಹಳ ರಹಸ್ಯವಾದ ಜ್ಞಾನ ಅಂತ ಹೇಳ್ತಾರೆ. ಕೆಲವೇ ಜನಗಳಿಗೆ ಇದು ಅರ್ಥ ಆಗುತ್ತೆ. ಅರ್ಥ ಆದ ನಂತರ ಅವರು ತಮ್ಮ ಬದುಕಿನಲ್ಲಿ ಇದನ್ನು ಅಳವಡಿಸಿಕೊಳ್ಳಲು ಪ್ರಯತ್ನ ಮಾಡೋದೇ ಇಲ್ಲ. ಆದ್ದರಿಂದ ಇದು ಬಹಳ ರೇರ್ ನಾಲೆಡ್ಜ್. ಇಲ್ಲಿ ಯಮರಾಜ ಈ ಮಂತ್ರದ ಮೂಲಕ ಒಬ್ಬ ಗುರುವನ್ನ, ಒಬ್ಬ ಉತ್ತಮವಾದ ಶಿಷ್ಯನನ್ನ ಪ್ರಶಂಸೆ ಮಾಡ್ತಾ ಅದರ ಜೊತೆಗೆ ಈ ಒಂದು ಅಪರೂಪದ ಆತ್ಮವಿದ್ಯೆಯ ಜ್ಞಾನವನ್ನು ಕೂಡ ಅವನು ಸ್ತುತಿ ಮಾಡ್ತಾ ಬಂದಿದ್ದಾನೆ. ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ, ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ಆದ್ದರಿಂದ ಬಹಳ ಆಶ್ಚರ್ಯ ಆಗುತ್ತೆ ನನಗೆ ಈ ವಿಚಾರದಲ್ಲಿ. ಇಂತಹ ವಿದ್ಯೆಯನ್ನ ಅರಿತಿರುವಂತಹ ಒಬ್ಬ ಗುರುವನ್ನ ನಾನು ನೋಡ್ತಾ ಇದ್ದೀನಿ ಅಂತಂದ್ರೆ ಬಹಳ ಆಶ್ಚರ್ಯ. ಅದರ ಜೊತೆಗೆ ಆ ಗುರುವಿನ ಬಳಿ ಕುಳಿತು ಈ ವಿದ್ಯೆಯನ್ನ ಕಲಿಯೋದಕ್ಕೆ ನಾನು ಮುಂದೆ ಬಂದಿದ್ದೀನಿ ಅಂತ ಇದ್ದಾಗ ಅಂತಹ ಶಿಷ್ಯನನ್ನು ನೋಡುವಂತಹದ್ದು ಕೂಡ ಅಷ್ಟೇ ಆಶ್ಚರ್ಯ. ಆದರೆ ಈ ವಿಚಾರದಲ್ಲಿ ಆಶ್ಚರ್ಯ ಪಡುವಂತಹದ್ದೇನಿದೆ ಅನ್ನುವ ಒಂದು ಪ್ರಶ್ನೆ ಬರಬಹುದು. ಆಶ್ಚರ್ಯ ಯಾಕೆ ಅಂತಂದರೆ, ಒಬ್ಬ ಗುರು ಹಿ ಈಸ್ ದಿ ನೋರ್ ಆಫ್ ಬ್ರಹ್ಮವಿದ್ಯಾ. ಈ ಒಂದು ಆತ್ಮವಿದ್ಯೆ ಅಥವಾ ಆತ್ಮಜ್ಞಾನವನ್ನು ಬ್ರಹ್ಮಜ್ಞಾನ ಅಥವಾ ಬ್ರಹ್ಮವಿದ್ಯೆ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಈ ಒಂದು ಬ್ರಹ್ಮವಿದ್ಯೆಯನ್ನು ತಿಳಿದಂತಹ ಒಬ್ಬ ಗುರು ಇದ್ದಾನೆ ಮತ್ತು ಅವನೊಬ್ಬ ಉತ್ತಮವಾದ ಗುರು ಅನ್ನೋದೇ ಆದರೆ ಅವನಲ್ಲಿ 2 ಕ್ವಾಲಿಟೀಸ್ ಇರಬೇಕು. ಬ್ರಹ್ಮವಿದ್ಯೆಯನ್ನು ಅರಿತಂತಹ ಗುರುವಿನಲ್ಲಿ 2 ವಿಶೇಷವಾದ ಕ್ವಾಲಿಟೀಸ್ಗಳು ಇರಬೇಕು. ಅದೇನು ಅಂತಂದರೆ, ಅವನು ಈ ಒಂದು ಸತ್ಯದ ಬಗ್ಗೆ ಸಂಪೂರ್ಣವಾಗಿ ವಿಚಾರವನ್ನು ತಿಳ್ಕೊಂಡಿರಬೇಕು. ಈ ಒಂದು ಬ್ರಹ್ಮವಿದ್ಯೆಯ ಸಂಪೂರ್ಣ ಅರಿವು ಅವನಿಗಿರಬೇಕು. ಮತ್ತು ಈ ವಿದ್ಯೆಯನ್ನು ತಿಳ್ಕೊಂಡಿರೋದು ಮಾತ್ರ ಅಲ್ಲ, ಆ ವಿದ್ಯೆ ಅವನ ಜೀವನದಲ್ಲಿ ಅವನಿಗೆ ನೇರವಾಗಿ ಅನುಭವ ಆಗಿರಬೇಕು. ತಿಳ್ಕೊಳ್ಳೋದು ಇಸ್ ನಾಟ್ ಗ್ರೇಟ್. ಅರಿವಿನ ನಂತರ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಆ ಮೂಲಕ ಅವನೇನಾದರೂ ಅನುಭವವನ್ನು ಗಳಿಸ್ಕೊಂಡಿದ್ದಾನಾ, ದೆನ್ ಹಿ ಈಸ್ ಎ ಗುಡ್ ಟೀಚರ್. ಅದರಿಂದ ಕೇವಲ ತಿಳ್ಕೊಳ್ಳೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಆ ನಂತರದಲ್ಲಿ ಅವುಗಳ ಮೂಲಕ ಅವನು ನೇರವಾಗಿ ಅದರ ಅನುಭವವನ್ನು ಪಡೆದಿರಬೇಕು. ದೆನ್ ಹಿ ಕ್ಯಾನ್ ಬಿ ಕಾಲ್ಡ್ ಎ ಬ್ರಹ್ಮವಿದ್ಯಾ ಟೀಚರ್. ಅದರಿಂದ
ಈ ಒಂದು ಬ್ರಹ್ಮವಿದ್ಯೆ ಗೊತ್ತಿದೆ ಅಂದ ಮಾತ್ರಕ್ಕೆ ಅವನನ್ನು ಬುದ್ಧಿವಂತ ಅಂತ ಹೇಳೋದಕ್ಕಾಗೋದಿಲ್ಲ. ಬ್ರಹ್ಮವಿದ್ಯೆಯ ನಂತರದಲ್ಲಿ ಅವನು ಅದನ್ನು ತನ್ನ ಅನುಭವದಲ್ಲಿ ಸತ್ಯಾಸತ್ಯವನ್ನ ತಿಳಿದಂತಹ ವ್ಯಕ್ತಿಯಾಗಿರಬೇಕು. ಸೊ ಇಲ್ಲಿ ನಮ್ಮ ಶಾಸ್ತ್ರ, ನಮ್ಮ ವೇದಾಂತ ಇವೆಲ್ಲ ಈ ಆಧ್ಯಾತ್ಮ ಬಗ್ಗೆ ಏನೆಲ್ಲವನ್ನ ಹೇಳಿದೆ ಅವೆಲ್ಲವೂ ಈ ಗುರುವಿನ ಅನುಭವಕ್ಕೆ ಬಂದಿರಬೇಕು. ನಮ್ಮ ವೇದಾಂತ ಈ ಬ್ರಹ್ಮವಿದ್ಯೆ ಅಂತಂದ್ರೆ ಅದು ಈ ರೀತಿ ಅಂತ ಹೇಳಿದಾಗ ಮತ್ತು ಅದನ್ನ ಅರಿತಂತಹ ಒಬ್ಬ ಗುರುವಿನಲ್ಲಿ ಆದಂತಹ ಬದಲಾವಣೆಗಳು ಈ ರೀತಿ ಇದೆ ಅನ್ನುವಂತಹ ಸತ್ಯವನ್ನ ವೇದಾಂತ ತೆರೆದಿಟ್ಟಾಗ ಈ ಬ್ರಹ್ಮವಿದ್ಯೆಯನ್ನು ನಾನು ಬಲ್ಲೆ ಅಂತ ಹೇಳಿಕೊಂಡಂತಹ ಗುರು ಅವನಿಗೆ ವೇದಾಂತ ಮತ್ತು ಶಾಸ್ತ್ರ ಏನೆಲ್ಲವನ್ನ ತಿಳಿಸಿದೆ ಆ ಎಲ್ಲದರ ಅನುಭವ ಅವನಿಗೆ ಆಗಿರಬೇಕು. ದೆನ್ ಹಿ ಈಸ್ ಎ ಪೂರ್ಣ ಪ್ರಮಾಣದ ಒಬ್ಬ ಬ್ರಹ್ಮವಿದ್ಯಾ ಟೀಚರ್. ಸೊ ಅದರಿಂದ ಕ್ವಾಲಿಫೈಡ್ ಟೀಚರ್ ಅವನಿಗೆ ಇವೆಲ್ಲದರ ಬಗ್ಗೆ ಸಂಪೂರ್ಣ ಜ್ಞಾನ ಇರಬೇಕು. ಅದರಿಂದ ವೇದಾಂತ ಏನು ಹೇಳುತ್ತೆ ಅಂತಂದರೆ, ವಾಟ್ ಈಸ್ ಸ್ಪಿರಿಚುಯಾಲಿಟಿ ಅಂತ ನೀ ಏನು ತಿಳ್ಕೊಂಡಿದ್ಯಾ ಅಷ್ಟು ಮಾತ್ರ ಸಾಲದು. ಯು ಶುಡ್ ಹ್ಯಾವ್ ದಿ ಎಕ್ಸ್ಪೀರಿಯನ್ಸ್ ಆಫ್ ದಿಸ್ ನಾಲೆಡ್ಜ್. ಈ ಒಂದು ಜ್ಞಾನ ನಿನ್ನ ಬದುಕಿನಲ್ಲಿ ನೀನು ಅಳವಡಿಸಿಕೊಂಡ ನಂತರ ನಿನಗೆ ವೇದಾಂತ ಶಾಸ್ತ್ರ ಒಬ್ಬ ಗುರು ಹೇಳಿರುವಂತಹ ಅನುಭವಗಳು ಆಗಿದೆಯಾ, ದೆನ್ ಯು ಆರ್ ಎ ಕ್ವಾಲಿಫೈಡ್ ಟೀಚರ್. ಸೊ ಅಂತಹ ಗುರುವನ್ನು ನಾನು ನೋಡ್ತಾ ಇದ್ದೀನಿ ಅನ್ನೋವಂತಹದ್ದನ್ನ ಆಶ್ಚರ್ಯ ಅಂತ ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಸೊ ಬ್ರಹ್ಮವಿದ್ಯೆಯನ್ನ ಅರಿತಂತಹ ಒಬ್ಬ ಶ್ರೋತ್ರಿಯ ಅವನು ತಿಳ್ಕೊಂಡಿದ್ದಾನೆ, ಅವನಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಂದಾಗ ಅಂತಹ ಟೀಚರ್ನ ನಾನು ನೋಡ್ತಾ ಇದ್ದೀನಿ ಅಂತಂದರೆ ಅದು ಆಶ್ಚರ್ಯ. ಆದ್ದರಿಂದ ಅಂತಹವನನ್ನು ನಾನು ಪ್ರೈಸ್ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಸ್ವತಃ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಮತ್ತು ಈ ವಿದ್ಯೆಯಿಂದ ಪ್ರಯೋಜನ ಏನು ಅನ್ನೋದನ್ನು ಹೇಳ್ತಾನೆ. ತರತಿ ಶೋಕಂ ಆತ್ಮವಿತು. ಯಾರು ಈ ಬ್ರಹ್ಮವಿದ್ಯೆಯನ್ನು ತಿಳ್ಕೊಂಡಿರ್ತಾನೆ ಅಂತಹವನು ಈ ದುಃಖ, ನೋವು, ಸಂಕಟ ಇವೆಲ್ಲವನ್ನ ಅವನು ದಾಟಿರ್ತಾನೆ. ಅವನಿಗೆ ಯಾವುದು ನೋ ಮೋರ್ ಸಫರಿಂಗ್ಸ್ ಇನ್ ಹಿಸ್ ಲೈಫ್. ಅವನ ಜೀವನದಲ್ಲಿ ಮತ್ತೆ ನೋವು, ಸಂಕಟ, ದುಃಖ ಅನ್ನುವಂತಹದ್ದೇ ಇರೋದಿಲ್ಲ. ಅವೆಲ್ಲವನ್ನ ಅವನು ದಾಟಿರ್ತಾನೆ. ಅಂತಹವನನ್ನ ದುಃಖರಹಿತ ಅಂತ ಕರೀತಾರೆ. ಅವನು ಅವೆಲ್ಲವನ್ನ ಮೀರಿರುವಂತಹವನು, ಅವನು ದುಃಖರಹಿತನಾಗಿರ್ತಾನೆ. ಆದ್ದರಿಂದ ಚೆನ್ನಾಗಿ ಅರಿತು ಅಭ್ಯಾಸ ಮಾಡಿ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರಾಕ್ಟೀಸ್ ಮಾಡಿರ್ತಾನೆ ಅವನು. ದಟ್ ಈಸ್ ಕಾಲ್ಡ್ ದಿ ಸ್ಪಿರಿಚುಯಾಲಿಟಿ. ಅದು ನಿಜವಾದ ಆಧ್ಯಾತ್ಮ. ಸೊ ಅನೇಕರಿಗೆ ಒಂದು ಪ್ರಶ್ನೆ ಬರುತ್ತೆ, ಎಷ್ಟು ವರ್ಷದಿಂದ ಇಂದು ಆಧ್ಯಾತ್ಮ ಅಂತ ಹೇಳಿ ಅನೇಕಗಳ ಈ ಒಂದು ಸ್ಪಿರಿಚುಯಾಲಿಟಿ ಅಂತ ಎಲ್ಲೆಲ್ಲಿ ಅದೆಲ್ಲ ನಡೆಯುತ್ತೆ ಅಲ್ಲೆಲ್ಲ ಹೋಗ್ತಾನೆ ಇದ್ದೀನಿ, ಎಷ್ಟೋ ವರ್ಷಗಳಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಆದರೆ ನನ್ನಲ್ಲಿ ಇದು ಬದಲಾವಣೆ ಆಗಿದೆಯಾ ಅನ್ನುವ ಪ್ರಶ್ನೆ ಕೆಲವು ಸಲ ಒಂದು ಸಂಶಯದಂತೆ ಅವ್ರನ್ನ ಕಾಡುತ್ತೆ. ಎಷ್ಟೋ ವರ್ಷಗಳಿಂದ ನಾನು ಇಂತಹ ಅನೇಕ ಪ್ರವಚನಗಳನ್ನು, ರಾಮಾಯಣ ತಿಳ್ಕೊಂಡಿದ್ದೀನಿ, ಮಹಾಭಾರತ ತಿಳ್ಕೊಂಡಿದ್ದೀನಿ, ಭಗವದ್ಗೀತೆ ಅಧ್ಯಯನ ಮಾಡಿದ್ದೀನಿ, ಮತ್ತು ಈ ಸ್ಪಿರಿಚುಯಾಲಿಟಿನ ಏನು ಹೇಳಿದೆ ಅವೆಲ್ಲವನ್ನ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆದರೆ ಈ ಸ್ಪಿರಿಚುಯಾಲಿಟಿಯ ಮೂಲಕ ನನ್ನಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಅವ್ರನ್ನ ಕಾಡುತ್ತೆ. ಆಗ ಅವ್ರು ಏನು ಬಂದು ಯಾರನ್ನು ಕೇಳಬೇಕಾಗಿಲ್ಲ, ನನ್ನಲ್ಲಿ ಬದಲಾವಣೆ ಆಗಿದೆಯಾ, ಈ ಒಂದು ಸ್ಪಿರಿಚುಯಾಲಿಟಿ ನನ್ನಲ್ಲಿ ಏನಾದರೂ ಉತ್ತಮವಾದ ಅಂಶಗಳನ್ನು ನನಗೆ ಕೊಟ್ಟಿದೆಯಾ ಅಂತ ಅವ್ರು ಬೇರೆ ಯಾರನ್ನೂ ಕೇಳಬೇಕಾಗಿಲ್ಲ. ಯಾಕೆಂತಂದರೆ ಯಾವಾಗಲೂ ಒಂದು ಉಪನಿಷತ್ತಾಗಲಿ ಅಥವಾ ಒಂದು ಶಾಸ್ತ್ರ ಗ್ರಂಥವಾಗಲಿ, ಭಗವದ್ಗೀತೆ ಆಗಲಿ, ಮಹಾಭಾರತ, ರಾಮಾಯಣ ಆಗಲಿ, ಅವೆಲ್ಲವನ್ನ ನಾವು ಅಧ್ಯಯನ ಮಾಡಿದ ನಂತರದಲ್ಲಿ ಅಲ್ಲಿ ಒಂದು ಮೆಸೇಜ್ ಇರುತ್ತೆ, ಫಲಶ್ರುತಿ ಅಂತ ಹೇಳ್ತಾರೆ. ಈವನ್ ನಾವು ವಿಷ್ಣು ಸಹಸ್ರನಾಮವನ್ನು ಪಠಣದ ನಂತರದಲ್ಲಿ ಒಂದು ಅಲ್ಲಿ ಫಲಶ್ರುತಿ ಎನ್ನುವಂತಹದ್ದನ್ನು ನೋಡ್ತೀವಿ. ಸೊ ಯಾವುದೇ ಒಂದು ಸ್ತೋತ್ರ ಇರಬಹುದು ಅಥವಾ ಈ ರೀತಿಯ ಒಂದು ಉಪನಿಷತ್ಗಳಿರಬಹುದು, ಶಾಸ್ತ್ರ ಗ್ರಂಥಗಳಿರ್ಬೋದು, ಅಲ್ಲಿ ಏನು ಒಂದು ಫಲಶ್ರುತಿ ಅಂತ ಅನ್ನುವಂತಹದ್ದನ್ನು ಹೇಳಿದೆ, ಆ ಫಲಶ್ರುತಿಯ ಅನುಭವ ನನ್ನ ಜೀವನದಲ್ಲಿ ಆಗಿದೆಯಾ ಅನ್ನುವಂತಹದ್ದು ನನಗೆ ಗೊತ್ತಾದರೆ ನಾನು ಯಾರನ್ನು ಹೋಗಿ ಕೇಳಬೇಕಾಗಿಲ್ಲ. ಸ್ಪಿರಿಚುಯಾಲಿಟಿಯಿಂದ ಬದಲಾವಣೆ ನನ್ನಲ್ಲಿ ಆಗಿದೆಯಾ ಅಂತ ನಾನು ಕೇಳಬೇಕಾಗಿಲ್ಲ.
ಯಾಕೆ ಅಂತಂದರೆ ಈ ರೀತಿ ಮಾಡಿದ್ರೆ ಇಂತಹದ್ದು ಆಗತ್ತೆ ಅಂತ ಫಲಶ್ರುತಿ ಹೇಳಿದೆ, ಅಂತಹದ್ದು ನನಗೆ ಆಗಿದೆ ಅಂತಂದಮೇಲೆ ಅವನು ಮತ್ತೆ ಎಲ್ಲೂ ಹೋಗಿ ಯಾರನ್ನು ಕೇಳಬೇಕಾಗಿಲ್ಲ. ಡೆಫಿನೆಟ್ ಆಗಿ ಅವನಲ್ಲಿ ಪರಿವರ್ತನೆ ಆಗಿರುತ್ತೆ. ಸೊ ಅದರಿಂದ ಕನೆಕ್ಟಿವಿಟಿ ಟು ದಿ ಡಿವೈನ್, ಈ ಎಲ್ಲ ಅಭ್ಯಾಸಗಳ ನಂತರದಲ್ಲಿ ದೇವರು ಮತ್ತು ದೈವತ್ವದ ಬಗ್ಗೆ ಸಂಪೂರ್ಣ ತೃಪ್ತಿಯನ್ನು ಅವನು ಹೊಂದಿರ್ತಾನೆ. ಇಂತಹ ಅನುಭವಗಳು ಅವನಿಗಾಗಿರುತ್ತೆ. ದೆನ್ ಹಿ ಕ್ಯಾನ್ ಸೇ, ನಾನು ಸ್ಪಿರಿಚುಯಾಲಿಟಿನಲ್ಲಿ ಪ್ರೋಗ್ರೆಸ್ ಆಗ್ತಾ ಇದ್ದೀನಿ, ದಿನೇ ದಿನೇ ನಾನು ಬೆಳೀತಾ ಇದ್ದೀನಿ ಅಂತ ಅವನು ಧೈರ್ಯವಾಗಿ ಹೇಳ್ಕೋಬಹುದು. ಆದ್ದರಿಂದ ಒಬ್ಬ ಗುರು ಅಂತಂದರೆ ಅವನಿಗೆ ಈ ರೀತಿ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಂಡ್ ಹಿ ಈಸ್ ಎ ಬ್ರಹ್ಮನಿಷ್ಠ. ಬ್ರಹ್ಮನಿಷ್ಠ ಅಂತಂದ್ರೆ ಏನು? ಹಿ ಅಬೈಡ್ಸ್ ಇನ್ ದಟ್ ಬ್ರಹ್ಮತತ್ವ. ಆ ಒಂದು ಬ್ರಹ್ಮವಿದ್ಯೆಯಲ್ಲಿ ಏನೇನು ವಿಚಾರಗಳನ್ನು ಅವನು ಸಂಗ್ರಹಿಸಿದನೆ, ಯಾವೆಲ್ಲ ಜ್ಞಾನ ಅವನಿಗೆ ಸಿಕ್ಕಿದೆ, ಅವೆಲ್ಲವನ್ನ ತನ್ನ ಬದುಕಿನಲ್ಲಿ ಅವನು ಅಳವಡಿಸಿಕೊಂಡು ಆ ರೀತಿಯಲ್ಲಿ ಬದುಕು ಮಾಡ್ತಾ ಇದ್ದಾನೆ. ಹಿ ಈಸ್ ಕಾಲ್ಡ್ ಬ್ರಹ್ಮನಿಷ್ಠ. ಮತ್ತು ಇಷ್ಟು ಮಾತ್ರ ಸಾಲದು. ಬ್ರಹ್ಮನಿಷ್ಠ ಇಷ್ಟು ಮಾತ್ರ ಅಲ್ಲ, ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕು, ಅದನ್ನು ಬದುಕಿನಲ್ಲಿ ಅಳವಡಿಸ್ಕೊಂಡಿರಬೇಕು. ನಂತರದಲ್ಲಿ ಏನು ಒಂದು ಫಲಶ್ರುತಿ ಅಥವಾ ನಾನು ಪ್ರೋಗ್ರೆಸ್ ಆಗ್ತಾ ಇದ್ದೀನಿ ಅನ್ನುವಂತಹದ್ದು ಅವನಿಗೆ ಗೊತ್ತಾಗಿರುತ್ತೆ. ಅಷ್ಟು ಮಾತ್ರ ಸಾಲದು ಬ್ರಹ್ಮನಿಷ್ಠ ಅಂತಂದಾಗ. ಅವನು ಮುಖ್ಯವಾಗಿ ಮಾಡಬೇಕಾಗಿರೋದು ಏನು ಅಂತಂದರೆ, ಈ ಸ್ಪಿರಿಚುಯಾಲಿಟಿ ಮೂಲಕ ನಾನು ಹೇಗೆ ಸಂಪೂರ್ಣ ತೃಪ್ತಿಯನ್ನು ಅನುಭವಿಸ್ತಾ ಇದ್ದೀನಿ, ಈ ಜ್ಞಾನ ಹೇಗೆ ನನ್ನಲ್ಲಿ ಬದಲಾವಣೆಯನ್ನು ತಂದುಕೊಟ್ಟಿದೆ, ಮತ್ತು ಈ ಒಂದು ಆಧ್ಯಾತ್ಮದ ವಿಚಾರಗಳ ಕಾರಣದಿಂದ ನಾನು ಹೇಗೆ ದುಃಖರಹಿತನಾದೆ, ಅವೆಲ್ಲವೂ ಕೂಡ ಬೇರೆ ಎಲ್ಲರಿಗೂ ಆಗಬೇಕು. ಆದ್ದರಿಂದ ಐ ಶುಡ್ ಶೇರ್ ದಿಸ್ ನಾಲೆಡ್ಜ್. ಈ ಒಂದು ಜ್ಞಾನವನ್ನು ನಾನು ಎಲ್ರಿಗೂ ಕೊಡ್ತೀನಿ ಅಂತ ಹೇಳಿ ಅವನು ಜ್ಞಾನವನ್ನು ಹಂಚಬೇಕು. ದೆನ್ ಹಿ ಕ್ಯಾನ್ ಬಿ ಕಾಲ್ಡ್ ದಿ ಬ್ರಹ್ಮನಿಷ್ಠ. ಕೇವಲ ಅವನೊಬ್ಬ ಆ ಒಂದು ಸುಖವನ್ನು ಅನುಭವಿಸುವಂತಹದ್ದಾದರೆ ಅವನು ಬ್ರಹ್ಮನಿಷ್ಠ ಅಲ್ಲ. ಅವನು ಬ್ರಹ್ಮನಿಷ್ಠನಾಗಿದ್ದ ಪಕ್ಷದಲ್ಲಿ ತಾನು ಏನೆಲ್ಲ ಸುಖವನ್ನು ಅನುಭವಿಸ್ತಾ ಇದ್ದಾನೆ, ಆ ಸುಖವನ್ನು ಎಲ್ಲರಿಗೂ ಹಂಚುವಂತಹ ಗುಣ ಅವನು ಹೊಂದಿರಬೇಕು. ದೆನ್ ಹಿ ಈಸ್ ಕಾಲ್ಡ್ ಎ ಶ್ರೋತ್ರಿಯ, ಬ್ರಹ್ಮನಿಷ್ಠ. ಅದರಿಂದ ಒಬ್ಬ ಶ್ರೋತ್ರಿಯನ ಬಗ್ಗೆ ನಮ್ಮ ವೇದಾಂತ ಬಹಳ ಗೌರವದಿಂದ ಹೇಳುತ್ತೆ. ಅಕಾರ್ಡಿಂಗ್ ಟು ವೇದಾಂತ, ಶ್ರೋತ್ರಿಯ ಅಂತಂದರೆ ಮುಖ್ಯವಾಗಿ ಅವನು ವೇದ ಮತ್ತು ಶಾಸ್ತ್ರ ಗ್ರಂಥಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿರಬೇಕು, ಅವುಗಳ ಬಗ್ಗೆ ಬಹಳ ಆಳವಾದ ಜ್ಞಾನವನ್ನು ಹೊಂದಿರಬೇಕು, ಅಂತಿಮ ಸತ್ಯದ ಬಗ್ಗೆ ಅವನು ವಿಚಾರವನ್ನು ಪಡ್ಕೊಂಡಿರಬೇಕು. ಆ ನಂತರದಲ್ಲಿ ಮುಖ್ಯವಾಗಿ ಜ್ಞಾನ ತಾನು ಹೊಂದಿರೋದು ಮಾತ್ರ ಅಲ್ಲ, ಮತ್ತೊಬ್ಬನಿಗೂ ಕೂಡ ಅದು ಮನವರಿಕೆ ಆಗುವಂತೆ ಅವನು ಅದನ್ನು ಎಲ್ಲರಿಗೂ ಕೊಡಬೇಕು. ಆಧ್ಯಾತ್ಮ ವಿದ್ಯೆಯಲ್ಲಿ ಆಸಕ್ತಿ ಪ್ರತಿಯೊಬ್ಬರಿಗೂ ಬರುವಂತೆ ಬೇರೆ ಎಲ್ಲರನ್ನು ಅವನು ಪ್ರೋತ್ಸಾಹಿಸಬೇಕು. ದೆನ್ ಹಿ ಈಸ್ ಕಾಲ್ಡ್ ಶ್ರೋತ್ರಿಯ. ಸೊ ಅಬಿಲಿಟಿ ಟು ಗೈಡ್ ಅದರ್ಸ್ ಇನ್ ದ ಪಾತ್ ಆಫ್ ಸ್ಪಿರಿಚುಯಾಲಿಟಿ, such a person is called the ಬ್ರಹ್ಮನಿಷ್ಠ ಆರ್ ಶ್ರೋತ್ರಿಯ. ಆದ್ದರಿಂದ ಇಂತಹ ಆತ್ಮವಿದ್ಯೆಯ ವಿಚಾರ ಬಂದಾಗ ಇಲ್ಲಿ ಶ್ರೋತ್ರಿಯ ಅಂತ ಯಾರು ಅನ್ನಿಸ್ಕೊಂಡಿರ್ತಾನೆ, ಬ್ರಹ್ಮನಿಷ್ಠ ಅಂತ ಕರೆಸ್ಕೊಂಡಿರ್ತಾನೆ, ಅವನ ಪಾತ್ರ ಬಹಳ ಮುಖ್ಯವಾಗಿರುತ್ತೆ, ಅವನ ಜವಾಬ್ದಾರಿ ಜಾಸ್ತಿ ಆಗಿರುತ್ತೆ. ಆದ್ದರಿಂದ ಅಂತಹ ಒಬ್ಬ ಗುರುವನ್ನು ನೋಡೋದು ಅಂತಂದರೆ ನನಗೆ ಬಹಳ ಆಶ್ಚರ್ಯ ಅಂತ ಯಮಧರ್ಮರಾಜ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಆತ್ಮ ಅಂತ ಹೇಳಿ ನಾವೇನು ಮಾತನಾಡ್ತೀವಿ, ದೇವರು, ಪರಮಾತ್ಮ, ಭಗವಂತ, ಪರಬ್ರಹ್ಮ, ಪರಮಾತ್ಮ ಅಂತ ಏನೆಲ್ಲವನ್ನ ಹೇಳ್ತೀವಿ. ಆತ್ಮ ಅಂತ ಹೇಳಿದಾಗ ಅಥವಾ ಪರಮಾತ್ಮ, ಪರಬ್ರಹ್ಮ ಅಂತ ಹೇಳಿದಾಗ ಆ ಬ್ರಹ್ಮ ವಸ್ತುವನ್ನು, ಪರಮಾತ್ಮ ವಸ್ತುವನ್ನು ಅಥವಾ ಭಗವಂತನನ್ನು ನಾನು ಮತ್ತೊಬ್ಬನಿಗೆ ತೋರ್ಸೋಕ್ಕಾಗೋದಿಲ್ಲ. ನಾನು ನನ್ನೊಳಗೆ ಅನುಭವಿಸ್ಕೊತಾ ಇದ್ದೀನಿ. ಐ ನೋ ವಾಟ್ ಈಸ್ ಆತ್ಮ, ಐ ನೋ ವಾಟ್ ಈಸ್ ಪರಮಾತ್ಮ. ಆದರೆ ಯಾರೋ ಬಂದು ನನಗೂ ಇದನ್ನು ತೋರಿಸು, ನಿನಗೆ ಸಾಕ್ಷಾತ್ಕಾರ ಆಗಿದೆ ಅಂತ ಹೇಳ್ತಾ ಇದೆಯಲ್ಲ, ಆತ್ಮನ ಬಗ್ಗೆ ಗೊತ್ತು, ಪರಮಾತ್ಮನ ಬಗ್ಗೆ ಗೊತ್ತು ಅಂತ ನೀನು ಹೇಳ್ತಾ ಇದೆಯಲ್ಲ, ದೇವರು ಅಂತಂದರೆ ನನಗೆ ಗೊತ್ತು ಅಂತ ನೀನು ಹೇಳ್ತಾ ಇದೆಯಲ್ಲ, ನೀನು ಕಂಡಿರುವ ಆ ದೇವರನ್ನು ನಾನು ಕೂಡ ನೋಡಬೇಕು ಅಂತಂದಾಗ ಇಟ್ ಈಸ್ ನಾಟ್ ಪಾಸಿಬಲ್ ಟು ಎಕ್ಸ್ಪ್ರೆಸ್ ಥ್ರೂ ವರ್ಡ್ಸ್.
ಶಬ್ದಗಳ ಮೂಲಕವಾಗಿ ಭಗವಂತನನ್ನ ನಾನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಗವಂತನ ವರ್ಣನೆ ನಾನು ಮಾಡೋದಕ್ಕೆ ಸಾಧ್ಯ ಅಂತಹ ಶಬ್ದಗಳು ಪದಗಳು ನನ್ನ ಬಳಿ ಇದೆ ಅಂತಂದ್ರೆ ಭಗವಂತನನ್ನ ನಾನು ಲಿಮಿಟೆಡ್ ಮಾಡಿಬಿಡ್ತೀನಿ. ಅವನು ಇಷ್ಟು ಮಾತ್ರ, ಹೀಸ್ ಭಗವಂತ ಅಂತ ಹೇಳಿ ಅವನನ್ನ ಇಷ್ಟು ಮಾತ್ರ ಅಂತ ಹೇಳಿದ ಹಾಗೆ ಆಗತ್ತೆ. ಆದರೆ ವೇದಾಂತ ಏನು ಹೇಳುತ್ತೆ, ಭಗವಂತ ಅಂತ ಹೇಳಿದಾಗ ದೆರ್ ಈಸ್ ನೋ ಬೌಂಡ್ರಿ ಫಾರ್ ಹಿಮ್, ಹೀ ಈಸ್ ಅನ್ಲಿಮಿಟೆಡ್. ಒಬ್ಬ ಜೀವ ಅಂತ ಹೇಳಿದಾಗ ಅವನ ಜ್ಞಾನವನ್ನು ಕುರಿತು ಹೇಳಿದಾಗ ಅದು ಅಲ್ಪಜ್ಞ. ಒಬ್ಬ ಜೀವನಲ್ಲಿ ಇರುವಂತಹದ್ದು ಅಲ್ಪಜ್ಞಾನ. ಸೊ ಹಿ ಈಸ್ ಕಾಲ್ಡ್ ಅಲ್ಪಜ್ಞ. ಭಗವಂತ ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ದಿ ನೋವರ್ ಆಫ್ ಎವ್ರಿಥಿಂಗ್. ಅವನು ಎಲ್ಲವುಗಳನ್ನು ತಿಳ್ಕೊಂಡಿದ್ದಾನೆ. ಸೊ ಭಗವಂತ ಅಂತ ಹೇಳಿದಾಗ ಹಿ ಈಸ್ ಸರ್ವಜ್ಞ. ಒಬ್ಬ ಸರ್ವಜ್ಞನ ಫಿಲಾಸಫಿಯನ್ನ ಒಬ್ಬ ಅಲ್ಪಜ್ಞ ತನ್ನ ವರ್ಡ್ಸ್ಗಳ ಮೂಲಕ ಅವನ ವರ್ಣನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಗುರಿಗೆ ಗೊತ್ತು, ಅವನಿಗೆ ಸಾಕ್ಷಾತ್ಕಾರ ಆಗಿದೆ, ಆತ್ಮ ಸಾಕ್ಷಾತ್ಕಾರ ಆಗಿದೆ. ಹಿ ಈಸ್ ಎ ಸೆಲ್ಫ್ ರಿಯಲೈಸ್ಡ್ ಮಾಸ್ಟರ್. ಅಂತಹವನ ಬಳಿ ಬಂದು ನನಗೂ ಕೂಡ ನೀನು ನೋಡಿದ ಭಗವಂತನನ್ನ ನನಗೆ ತೋರಿಸು ಅಂತಂದಾಗ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದಟ್ ರಿಯಲೈಸ್ಡ್ ಮಾಸ್ಟರ್ ಟು ಶೋ ದಿ ಗಾಡ್. ಹಾಗೇನು ಮಾಡ್ತಾನೆ ಅವನು, ನೋಡಪ್ಪ ನಾನು ಯಾವ ದಾರಿನಲ್ಲಿ ಹೋಗಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀನಿ ಆ ದಾರಿಯನ್ನು ನಿನಗೆ ತೋರಿಸ್ತೀನಿ. ನನ್ನಲ್ಲಿ ಏನು ಶ್ರದ್ಧೆ ಇತ್ತು, ಭಕ್ತಿ ಇತ್ತು, ನಂಬಿಕೆ ಇತ್ತು, ವಿಶ್ವಾಸ ಇತ್ತು, ಆ ಎಲ್ಲವುಗಳನ್ನು ನೀನು ಹೊಂದಿ ಅದೇ ದಾರಿಯಲ್ಲಿ ನೀನು ಮುಂದುವರಿ. ನೀನು ಹೆಜ್ಜೆ ಹಾಕುವಂತಹ ಈ ದಾರಿಯಲ್ಲಿ ಐ ಕ್ಯಾನ್ ಶೋ ಯು ದಿ ಲೈಟ್. ನಾನು ಟಾರ್ಚ್ ಥರ ಕೆಲಸ ಮಾಡ್ತೀನಿ, ಅಷ್ಟೇ ನನ್ನಿಂದ ಸಾಧ್ಯ. ನಾನು ಹೇಗೆ ನನ್ನ ಗುರು ತೋರಿಸಿದ ಮಾರ್ಗದಲ್ಲಿ ಹೆಜ್ಜೆ ಹಾಕಿ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡೆ, ಆ ರೀತಿಯಲ್ಲಿ ನಾನು ನಿನಗೆ ಬೆಳಕು ತೋರಿಸ್ತೀನಿ. ಐ ವಿಲ್ ಬಿ ಎ ಟಾರ್ಚ್ ಹೋಲ್ಡರ್ ಇನ್ ಯುವರ್ ಲೈಫ್. ನಾನು ಹೇಗೆ ಈ ದಾರಿನಲ್ಲಿ ಹೋದೆ, ನಾನು ತೋರಿಸಿದ ದಾರಿಯಲ್ಲಿ ನೀನು ಕೂಡ ಹೆಜ್ಜೆ ಹಾಕು. ದೆನ್ ಯು ವಿಲ್ ರಿಯಲೈಸ್. ನಿನಗೆ ಆತ್ಮ ಸಾಕ್ಷಾತ್ಕಾರ ಆಯಿತು, ಭಗವಂತನ ದರ್ಶನ ಆಯಿತು, ನಾನು ಭಗವಂತನನ್ನ ನೀನು ನೋಡಿದೆ ಅಂತಂದಾಗ ನಾನು ಕೂಡ ನೀನು ಕೇಳೋಕ್ಕಾಗೋದಿಲ್ಲ. ನೀ ಕಂಡಂತಹ ಭಗವಂತ ನಂತರನೇ ನಾನು ಹೇಗೆ ಕಂಡೆ ಹಾಗೆ ಕಂಡನ ಅಂತಂದರೆ ನೀನು ಕೂಡ ಅದನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲಪ್ಪ. ಇಟ್ ಈಸ್ ಆತ್ಮಜ್ಞಾನ. ಈ ಒಂದು ಆತ್ಮಜ್ಞಾನವನ್ನು ನಾನೇ ಗಳಿಸ್ಕೋಬೇಕು. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ದಿ ಸೆಲ್ಫ್ ನಾಲೆಡ್ಜ್. ಆತ್ಮಜ್ಞಾನ, ಈ ಒಂದು ಜ್ಞಾನವನ್ನು ಬೇರೆ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಗುರು ತೋರಿಸಬಹುದು, ಹಿ ಈಸ್ ಗಾಡ್, ನೀನು ಈ ದಾರಿನಲ್ಲಿ ಹೋಗು ಅಂತ ಭಗವಂತನ ಬಗ್ಗೆ ಅವನು ಮಾರ್ಗದರ್ಶನ ನೀಡ್ತಾನೆ. ಆದರೆ ಆ ದಾರಿನಲ್ಲಿ ಹೆಜ್ಜೆ ಹಾಕಬೇಕಾಗಿರುವಂತಹದ್ದು ಒಬ್ಬ ಶಿಷ್ಯನ ಕರ್ತವ್ಯ. ಅವನಲ್ಲಿ ಶ್ರದ್ಧೆ ಇರಬೇಕು, ಆಸಕ್ತಿ ಇರಬೇಕು, ಆಕಾಂಕ್ಷೆ ಬಯಕೆಗಳಿರಬೇಕು. ಆಗ ಅವನು ಆ ಮಾರ್ಗದಲ್ಲಿ ಹೋಗ್ತಾನೆ. ಸೊ ಆದ್ದರಿಂದ ಜ್ಞಾನಿಯಿಂದ ಮಾತ್ರಕ್ಕೆ ಅವನು ತನ್ನ ಅನುಭವವನ್ನು, ಆತ್ಮ ವಸ್ತುವಿನ ಬಗ್ಗೆ ಹೊಂದಿರುವಂತಹ ವಿಚಾರವನ್ನು ಪದಗಳ ಮೂಲಕ, ಶಬ್ದಗಳ ಮೂಲಕ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಒಬ್ಬ ಶ್ರೋತ್ರೀಯ ಬ್ರಾಹ್ಮಣ, ಒಬ್ಬ ಬ್ರಹ್ಮನಿಷ್ಠ, ಅವನೇನು ಮಾಡ್ತಾನೆ ಅಂತಂದರೆ ಹಿ ಹ್ಯಾಸ್ ಗಾಟ್ ದಿ ಸ್ಕಿಲ್. ಅವನಲ್ಲಿ ಒಂದು ಕಲೆ ಇದೆ. ಆ ಸ್ಕಿಲ್ ಏನು ಅಂತಂದರೆ ಭಗವಂತನನ್ನ ನೀನು ನೋಡಬೇಕು ಅನ್ನುವಂತಹದ್ದಿದ್ರೆ ಅದಕ್ಕೆ ಬೇಕಾಗಿರುವಂತಹ ಮಾರ್ಗ ಯಾವುದು ಅನ್ನೋದು ನಿನಗೆ ಗೊತ್ತಾಗೋದಿಲ್ಲ, ಅದನ್ನು ನಾನು ತೋರಿಸ್ತೀನಿ, ಅಲ್ಲಿ ನೀನು ಮುಂದುವರಿ. ಸೊ ದಟ್ ಈಸ್ ದಿ ಸ್ಕಿಲ್ ಹಿ ಹ್ಯಾಸ್ ಗಾಟ್. ಯಾವ ಮಾರ್ಗದಲ್ಲಿ ಈ ಸಾಧಕ ಹೆಜ್ಜೆ ಹಾಕಿದ್ರೆ ಅವನು ಭಗವಂತನನ್ನು ಹೊಂದುತ್ತಾನೆ ಎನ್ನುವಂತಹ ಅತಿ ಸೂಕ್ಷ್ಮವಾದ ಜ್ಞಾನವನ್ನು ಒಬ್ಬ ಗುರು ಹೊಂದಿರ್ತಾನೆ. ಆ ಪ್ರಕಾರ ಅವನು ಮಾರ್ಗದರ್ಶಕನಾಗಿ ಈ ಶಿಷ್ಯನಿಗೆ ಕಂಡು ಬರ್ತಾನೆ, ಮಾರ್ಗವನ್ನು ತೋರಿಸ್ತಾನೆ. ಸೊ ಹೀಗೆ ಆತ್ಮವಿದ್ಯೆ ಅಂತಂದಾಗ ಒಬ್ಬ ಗುರು ಈ ರೀತಿ ಶಿಷ್ಯನಿಗೂ ಕೂಡ ಈ ಅನುಭವ ಆಗಲಿ ಅಂತ ಪ್ರಯತ್ನ ಪಟ್ಟು ಇಂತಹ ಒಂದು ಮಾರ್ಗದರ್ಶನಾಗಿ ನಿಲ್ತಾನಲ್ಲ, ಅಂತಹವನನ್ನು ಕಂಡು ನನಗೆ ಆಶ್ಚರ್ಯ ಅಂತ ಯಮಧರ್ಮರಾಜ ಹೇಳ್ತಾ ಇದ್ದಾರೆ. ಮತ್ತು ಆ ಗುರು ಹೇಳಿದಂತಹದನ್ನು ಅನುಸರಿಸಲು ಬಂದು ನಿಂತಿರುವಂತಹ ಶಿಷ್ಯನನ್ನು ನೋಡಿ ಆ ಶಿಷ್ಯನ ಬಗ್ಗೆ ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ. ಈ ಕಾರಣದಲ್ಲಿ ಇಲ್ಲಿ ಅವನು ಯಮಧರ್ಮರಾಜ ಏನು ಹೇಳ್ತಾನೆ ಅಂತಂದರೆ, ಆಶ್ಚರ್ಯ ವಕ್ತ ಆಶ್ಚರ್ಯ ಜ್ಞಾತ.
ಯಾರು ಇದನ್ನು ಹೇಳ್ತಾನೆ ಆ ಗುರು, ಅವನ ಬಗ್ಗೆ ಕೂಡ ಆಶ್ಚರ್ಯ. ಯಾರು ಇದನ್ನು ತಿಳ್ಕೊತಾನೆ ಜ್ಞಾತ, ಅವನ ಬಗ್ಗೆ ಕೂಡ ಆಶ್ಚರ್ಯ. ಸೊ ಇದು ಯಮಧರ್ಮರಾಜ ಈ ಆತ್ಮವಿದ್ಯೆ ಅಂತ ಬಂದಾಗ ಅದರ ಮಹತ್ವವನ್ನು ಮತ್ತು ಅದನ್ನು ಬೇರೆಯವ್ರಿಗೂ ತಿಳಿಸ್ಕೊಡೋದಕ್ಕೆ ಇರುವಂತಹ ಒಬ್ಬ ಗುರುವಿನ ಬಗ್ಗೆ ಮತ್ತು ಅದನ್ನು ಕಲ್ತ್ಕೋತೀನಿ ಅಂತ ಬಂದಿರುವಂತಹ ಒಬ್ಬ ಶಿಷ್ಯನ ಬಗ್ಗೆ, ಹೀಗೆ ಎಲ್ಲರನ್ನ ಕೂಡ ಪ್ರಶಂಸೆ ಮಾಡಿ ಅವನು ಈ ರೀತಿ ಹೇಳ್ತಾ ಇದ್ದಾನೆ. ಬಟ್ ಇಲ್ಲಿ ಈ ಸಂದರ್ಭದಲ್ಲಿ ವಾಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ ಅಬೌಟ್ ಎ ಟೀಚರ್? ಹಾಗಾದರೆ ಒಬ್ಬ ನಿಜವಾದ ಗುರು ಅಂತಂದರೆ ಅವನು ಹೇಗಿರಬೇಕು ಅನ್ನುವಂತಹದ್ದು ವೇದಾಂತ ಯಾವ ರೀತಿಯಲ್ಲಿ ಅವನನ್ನು ಒಪ್ಕೊಳ್ಳುತ್ತೆ, ಒಬ್ಬ ಟೀಚರ್ ಹೇಗಿರಬೇಕು ಅನ್ನುವಂತಹದನ್ನು ವೇದಾಂತ ಯಾವ ರೀತಿಯಲ್ಲಿ ಕಂಡುಕೊಳ್ಳುತ್ತೆ ಅದನ್ನು ಇಲ್ಲಿ ಹೇಳ್ತಾನೆ. ನಾ ನರೇಣ ವರೇಣ ಪ್ರೋಕ್ತ ಯೇಷ ಸುವಿಜ್ಞೇಯೋ ಬಹುಧಾ ಚಿಂತ್ಯಮಾನಃ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಣೀಯಾನ್ ಹ್ಯತರ್ಕಂ ಅಣುಪ್ರಮಾಣಾತ್. ಯೇಷಃ ಅಂತ ಕರೆದಿರೋದು ಈ ಒಂದು ಆತ್ಮವಿದ್ಯೆಯನ್ನು ಕುರಿತು. ಯೇಷಃ, ದಿಸ್ ಸೆಲ್ಫ್ ನಾಲೆಡ್ಜ್ ಯದಾ ಆವರಣೇನ ನರೇಣ ಪ್ರೋಕ್ತಃ, ವೆನ್ ಇಟ್ ಈಸ್ ಗಿವನ್ ಬೈ ಆವರೇಣ ನರೇಣ. ಇಲ್ಲಿ ವರೇಣ ನರೇಣ ಅಂತಂದ್ರೆ ಏನು ಅಂತಂದ್ರೆ, ಸಾಮಾನ್ಯವಾಗಿ ಮನುಷ್ಯನ ಮನಸ್ಸಿನಲ್ಲಿ ಯಾವ ರೀತಿ ಅವನು ಇವುಗಳ ಬಗ್ಗೆಯನ್ನು ಹೊಂದಿದ್ದಾನೆ. ಆವರಣ ಅಂತಂದ್ರೆ ಇಟ್ ಈಸ್ ಕವರ್ಡ್. ಆವರಣ ಅಂತಂದ್ರೆ ಇಟ್ ಈಸ್ ಕವರ್ಡ್. ಸೊ ಮನುಷ್ಯನ ನರೇಣ, ಮನುಷ್ಯನ ಮನಸ್ಸಿನಲ್ಲಿ ಇದ್ರ ಬಗ್ಗೆ ಯಾವ ರೀತಿ ಇದು ಕವರ್ ಆಗಿದೆ, ಕವರ್ಡ್. ಸೊ ಇಂತಹವರನ್ನ ಅದು ಮನಸ್ಸನ್ನು ಮುಚ್ಚಿಬಿಟ್ಟಿರುತ್ತೆ, ಆವರಣ. ಸೊ ಇಂತಹವರನ್ನ ಇನ್ಫೀರಿಯರ್ ಪರ್ಸನ್ ಅಂತ ಶಾಸ್ತ್ರ ಕರೆಯುತ್ತೆ. ಇನ್ಫೀರಿಯರ್ ಪರ್ಸನ್ ಅಂತಂದ್ರೆ ಹೀನ ಮನಸ್ಸಿನ ವ್ಯಕ್ತಿ ಎನ್ನುವಂತಹ ಅರ್ಥವನ್ನು ಕೊಡುತ್ತೆ. ಮನಸ್ಸು ಪರಿಪಕ್ವವಾಗಿಲ್ಲ ಅಂತಂದಾಗ ಇಟ್ ಈಸ್ ಕಾಲ್ಡ್ ಹೀನ. ಇಟ್ ಈಸ್ ನಾಟ್ ಎ ಗ್ರೇಟ್ ಮೈಂಡ್, ಇಟ್ ಈಸ್ ಎ ಹೀನ ಮೈಂಡ್, ಹೀನ ಮನಸ್ಸಿನ ವ್ಯಕ್ತಿ ಅಂತ ಹೇಳ್ತಾರೆ. ಸೊ ಇನ್ಫೀರಿಯರ್ ಪರ್ಸನ್. ಸೊ ಇಂತಹ ಇನ್ಫೀರಿಯರ್ ಪರ್ಸನ್ ಈ ಒಂದು ಆತ್ಮವಿಚಾರವನ್ನ, ಅಂತಂದ್ರೆ ಅವನಿಗೆ ಯೋಗ್ಯತೆ ಇಲ್ಲದಂತಹ ವ್ಯಕ್ತಿ ಆತ್ಮವಿದ್ಯೆಯನ್ನ ವಿಚಾರ ಮಾಡಬೇಕು ಅಂತಂದಾಗ ಅದಕ್ಕೆ ಬೇಕಾದಷ್ಟು ಯೋಗ್ಯತೆಗಳು ಬೇಕಾಗುತ್ತೆ. ಸಾಧನ ಚತುಷ್ಟಯ, ಶ್ರದ್ಧೆ, ಭಕ್ತಿ, ನಿರಂತರ ಪ್ರಯತ್ನ, ಹೀಗೆ ಅನೇಕ ರೀತಿಯ ಪ್ರಯತ್ನಗಳ ನಂತರದಲ್ಲಿ ಅವನು ತನ್ನ ಹೀನ ಬುದ್ಧಿಯ ಕಳ್ಕೊಂಡು ಒಳ್ಳೆ ಬುದ್ಧಿಗೆ ಬರ್ತಾನೆ. ಆದರೆ ಇಲ್ಲಿ ಒಬ್ಬ ಹೀನ ಬುದ್ಧಿಯಂತಹ ವ್ಯಕ್ತಿ, ಒಬ್ಬ ಇನ್ಫೀರಿಯರ್ ಪರ್ಸನ್, ಯೋಗ್ಯತೆ ಇಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿ ಈ ಆತ್ಮ ವಿಚಾರವನ್ನ ಪ್ರೋಕ್ತ ಮಾತನಾಡ್ತಾ ಇದ್ದಾನೆ ಅಂದಾಗ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದ್ರೆ ವೆನ್ ಇಟ್ ಈಸ್ ಟಾಟ್ ಬೈ ಅನ್ಕ್ವಾಲಿಫೈಡ್ ಪರ್ಸನ್, ಅನ್ಕ್ವಾಲಿಫೈಡ್ ಅಂತಂದ್ರೆ ಯೋಗ್ಯತೆನೇ ಇಲ್ಲ ಆತ್ಮ ವಿಚಾರವನ್ನ ಮಾತಾಡಬೇಕು ಅಂತಂದ್ರೆ, ಈ ಹಿಂದಿನ ಮಂತ್ರದಲ್ಲಿ ನಾವೇನು ಬ್ರಹ್ಮನಿಷ್ಠ, ಶ್ರೋತ್ರೀಯ ಇವೆಲ್ಲವನ್ನ ನಾವು ತಿಳ್ಕೊಂಡ್ವಲ್ಲ, ಅಂತಹ ಯಾವ ರೀತಿಯ ಕ್ವಾಲಿಟಿ ಇಲ್ಲದೆ ಇರುವಂತಹದ್ದು, ಅದು ದಟ್ ಈಸ್ ಯೋಗ್ಯತೆ ಇಲ್ಲದೆ ಇರುವಂತಹದ್ದು. ಅಂತಹ ವ್ಯಕ್ತಿ ಅನ್ಕ್ವಾಲಿಫೈಡ್ ಪರ್ಸನ್, ಅಂತಹವನನ್ನ ಲೌಕಿಕದಲ್ಲಿ ಆಸಕ್ತಿ ಇರುವಂತಹ ವ್ಯಕ್ತಿ ಅಂತ ಕೂಡ ಹೇಳ್ತಾರೆ. ನಾವು ಹಿಂದೆ ಶ್ರೇಯೋ ಮಾರ್ಗ ಮತ್ತು ಪ್ರೇಯೋ ಮಾರ್ಗ ಅನ್ನುವಂತಹದ್ದನ್ನು ಕೂಡ ವಿಚಾರ ತಿಳ್ಕೊಂಡ್ವಿ. ಶ್ರೇಯೋ ಮಾರ್ಗದಲ್ಲಿ ಅನುಸರಿಸ್ತಾ ಇರುವಂತಹ ಸಾಧಕನನ್ನ ಶ್ರೇಯಾರ್ಥಿ ಅಂತ ಕರೀತಾರೆ. ಅದೇ ರೀತಿ ಪ್ರೇಯೋ ಮಾರ್ಗದಲ್ಲಿ ಆ ಮಾರ್ಗವನ್ನು ಅನುಸರಿಸ್ತಾ ಇರುವಂತಹ ವ್ಯಕ್ತಿಯನ್ನ ಪ್ರೇಯಾರ್ಥಿ. ಸೊ ಶ್ರೇಯಾರ್ಥಿ ಅಂತಂದಾಗ ಅವನಿಗೆ ಅದು ಮುಖ್ಯವಾಗಿ ಅವನಿಗೆ ಮೋಕ್ಷವನ್ನೇ ಕೊಡುವಂತಹ ಜ್ಞಾನವನ್ನು ಅದು ಕರುಣಿಸುತ್ತೆ. ಅದೇ ರೀತಿ ಪ್ರೇಯಾರ್ಥಿಗೆ ಅವನು ಲೌಕಿಕದಲ್ಲಿ ಪ್ರಪಂಚದಿಂದ ಏನೆಲ್ಲವನ್ನ ಹೊಂದಬೇಕು ಅಂತ ಆಸಕ್ತಿಗಳನ್ನು ಇಟ್ಕೊಂಡು ಆ ಮಾರ್ಗವನ್ನು ಅನುಸರಿಸ್ತಾನೆ.
ಸೊ ಪ್ರಪಂಚದ ಮೂಲಕ ಅವನಿಗೆ ಬೇಕಾಗಿರುವಂತಹ ಲೌಕಿಕ ಆ ಎಲ್ಲ ವಸ್ತುಗಳನ್ನು ಕೂಡ ಅವನು ಗಳಿಸ್ಕೊತಾನೆ. ಸೊ ಒಬ್ಬ ಪ್ರೇಯಾರ್ಥಿ ಕೂಡ ಶ್ರಮವನ್ನು ಹಾಕ್ತಾನೆ, ಅದೇ ರೀತಿ ಶ್ರೇಯಾರ್ಥಿ ಕೂಡ ಶ್ರಮವನ್ನು ಹಾಕ್ತಾನೆ. ಸೊ ಇಲ್ಲಿ ಒಬ್ಬ ಪ್ರೇಯಾರ್ಥಿ ಅಂತಂದರೆ ಲೌಕಿಕ ಅದರ ಬಗ್ಗೆ ಆಸಕ್ತಿ ಇರುವಂತಹ ವ್ಯಕ್ತಿ, ಅಂತಹವನನ್ನು ಇಲ್ಲಿ ಹೀನ ಮನಸ್ಸಿನ ವ್ಯಕ್ತಿ ಆರ್ ಅನ್ಕ್ವಾಲಿಫೈಡ್ ಪರ್ಸನ್. ಯಾಕೆ ಅವನನ್ನು ಅನ್ಕ್ವಾಲಿಫೈಡ್ ಅಂತಂದರೆ ಅವನಿನ್ನೂ ಪ್ರೇಯೋ ಮಾರ್ಗದಲ್ಲಿದ್ದಾನೆ, ಶ್ರೇಯೋ ಮಾರ್ಗಕ್ಕೆ ಬಂದೇ ಇಲ್ಲ. ಅವನಿಗಿನ್ನೂ ಕೂಡ ಲೋಕದಲ್ಲಿ ಅನೇಕಗಳನ್ನು ಗಳಿಸಬೇಕು ಅನ್ನುವಂತಹ ಬಯಕೆಯನ್ನು ಹೊಂದಿದ್ದಾನೆ. ಹೀ ಈಸ್ ಅಟ್ಯಾಚ್ಡ್ ಟೂ ಮಚ್ ಟು ದಿ ವರ್ಲ್ಡ್. ಪ್ರಪಂಚದ ಅನೇಕಗಳೊಂದಿಗೆ ತನ್ನನ್ನು ಗುರುತಿಸ್ಕೊಂಡಿದ್ದಾನೆ, ತುಂಬ ಅಟ್ಯಾಚ್ಮೆಂಟ್ಸ್. ಹೀ ಈಸ್ ಆಲ್ಸೋ ಕಾಲ್ಡ್ ಸಂಸಾರಿ. ಸೊ ಒಬ್ಬ ಸಂಸಾರಿ ಆತ್ಮವಿಚಾರವನ್ನು ಮಾತಾಡೋದು ಅಂತಂದರೆ ಒಂದಕ್ಕೊಂದು ತದ್ವಿರುದ್ಧ. ಅವನಿಗೆ ಯೋಗ್ಯತೆಯೇ ಇಲ್ಲ. ಹೀ ಈಸ್ ಫಾಲೋಯಿಂಗ್ ದಿ ಪ್ರೇಯೋ ಮಾರ್ಗ. ಲೌಕಿಕದಲ್ಲಿ ಆಸಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿ, ಮನಸ್ಸಿಗೆ ಶಿಕ್ಷಣವನ್ನು ಕೊಟ್ಟಿಲ್ಲ. ಅನ್ಪ್ರಿಪೇರ್ಡ್ ಮೈಂಡ್, ಇಂಪ್ಯೂರ್ ಮೈಂಡ್. ಹೀ ಈಸ್ ನಾಟ್ ಪ್ರಿಪೇರ್ಡ್. ಅಂತಹ ವ್ಯಕ್ತಿ ಆತ್ಮವಿಚಾರವನ್ನು ಮಾತಾಡುವಂತಹದ್ದು ಸಾಧ್ಯವೇ ಇಲ್ಲ. ಸೊ ದಿಸ್ ಅನ್ಪ್ರಿಪೇರ್ಡ್ ಮೈಂಡು, ಇಂಪ್ಯೂರಿಟಿ ಮೈಂಡನ್ನು ಹೊಂದಿರುವಂತಹ ವ್ಯಕ್ತಿ ತನ್ನ ಹೆಚ್ಚಿನ ಸಮಯವನ್ನು, ಹೆಚ್ಚಿನ ಶ್ರಮವನ್ನು, ಎಲ್ಲವನ್ನ ಲೋಕದಲ್ಲಿ ವಿನಿಯೋಗಿಸ್ತಾ ಇರ್ತಾನೆ. ಅಂತಂದರೆ ಲೌಕಿಕದಿಂದ ಏನಾದರೂ ನಾನು ಗಳಿಸ್ಕೋಬೇಕು ಅಂತ ಹೇಳಿ ಆ ಪ್ರೇಯೋ ಮಾರ್ಗದಲ್ಲಿ ಅವನು ಶ್ರಮವನ್ನು ಹಾಕ್ತಾ ಇದ್ದಾನೆ. ಅಲ್ಲೇ ಅವನಿನ್ನೂ ಪೂರ್ಣವಾಗಿ ಯಾವುದನ್ನು ಗಳಿಸ್ಕೊಂಡಿಲ್ಲ. ಒಂದಾದ ನಂತರ ಅವನ ಬಯಕೆಗಳ ಪಟ್ಟಿ ಬೆಳೀತಾನೆ ಇದೆ. ಲೌಕಿಕದಲ್ಲಿಯೇ ಅವನು ಪೂರ್ಣ ಇನ್ನೂ ತೃಪ್ತನಾಗಿಲ್ಲ, ಅಲ್ಲಿಯೇ ಅವನಿನ್ನೂ ತೃಪ್ತಿಯನ್ನು ಹೊಂದಿಲ್ಲ. ಅಂತಹವನು ಈಗ ತನ್ನ ಯೋಗ್ಯತೆಯನ್ನು ಮೀರಿ ಈ ಆತ್ಮವಿಚಾರವನ್ನು ಮಾತನಾಡ್ತೀನಿ ಅಂತಂದಾಗ ಇಟ್ ಈಸ್ ನಾಟ್ ಕರೆಕ್ಟ್. ತನ್ನ ಮನಸ್ಸನ್ನು ಪೂರ್ಣ ಪ್ರಮಾಣದಲ್ಲಿ ಶುದ್ಧಗೊಳಿಸ್ಕೊಂಡಿರುವಂತಹದ್ದಿಲ್ಲ. ಸಚ್ ಎ ಪರ್ಸನ್ ಈಸ್ ಕಾಲ್ಡ್ ಹೀನ ಮನಸ್ಸಿನ ವ್ಯಕ್ತಿ. ಅಂತಹವನು ಇದರ ಬಗ್ಗೆ ಈ ಒಂದು ಆತ್ಮ ವಿಚಾರವನ್ನು ನಾನು ಹೇಳ್ತೀನಿ ಅಂತ ಹೇಳಿ ಅವನು ಅದರ ಬಗ್ಗೆ ಪಾಠ ಪ್ರವಚನವನ್ನು ಕೊಡ್ತಾನೆ ಅಂತಂದರೆ ನಹಿ ಸುವಿಜ್ಞೇಯ ಭವತಿ. ದಿಸ್ ನಾಲೆಡ್ಜ್ ಡಸ್ ನಾಟ್ ಬಿಕಮ್ ವೆರಿ ಕ್ಲಿಯರ್. ಯಾಕೆಂತಂದರೆ ಅವನಿಗೆ ಆತ್ಮವಿಚಾರ ಎಳ್ಳಷ್ಟು ಗೊತ್ತಿಲ್ಲ. ಲೌಕಿಕದ ವ್ಯಕ್ತಿ, ಹಿ ಈಸ್ ಎ ಸಂಸಾರಿ. ಅಂತಹವನು ಆತ್ಮವಿಚಾರವನ್ನು ನಾನು ಹೇಳ್ತೀನಿ ಅಂತ ಹೇಳಿ ಆತ್ಮವಿಚಾರವನ್ನು ಮಾತನಾಡಿದಾಗ ಅವನ ಬಾಯಿಂದ ಬಂದಂತಹ ಆ ಮಾತುಗಳು ಯಾವ ಅರ್ಥವನ್ನು ಕೂಡ ಕೊಡೋದಿಲ್ಲ. ದೇರ್ ಈಸ್ ನೋ ಕ್ಲಾರಿಟಿ. ಅಲ್ಲಿ ಕ್ಲಾರಿಟಿನೇ ಇಲ್ಲ. ಯಾಕೆ ಕ್ಲಾರಿಟಿ ಇಲ್ಲ? ಬಹುಧಾ ಚಿಂತ್ಯಮಾನ, ಅದು ಅನೇಕ ಅನರ್ಥಗಳಿಗೆ ಅವಕಾಶವನ್ನು ಕೊಡುತ್ತೆ. ಚಿಂತ್ಯಮಾನ, ಅವನು ಹೇಳ್ತಾ ಇರುವಂತಹ ವಿಚಾರ ಒಂದಕ್ಕೊಂದು ಟ್ಯಾಲಿನೇ ಆಗ್ತಾ ಇಲ್ಲ. ಮತ್ತೆ ಮತ್ತೆ ಅಲ್ಲಿ ಡೌಟ್ಸ್, ಸಂಶಯ, ಅನುಮಾನಗಳು ಬರ್ತಾನೆ ಇದೆ. ಎಷ್ಟೇ ಪ್ರಯತ್ನವನ್ನು ಪಟ್ಟು ಮನನವನ್ನು ಮಾಡ್ಕೋಬೇಕು ಅಂತಂದಾಗ ಒಂದಕ್ಕೊಂದು ಸಂಬಂಧವಿಲ್ಲದಂತಹ ಮಾತುಗಳನ್ನು ಆಡಿರ್ತಾನೆ. ಸೊ ಅವನು ಈ ಒಂದು ಆತ್ಮವಿಚಾರವನ್ನು ಮಾತನಾಡ್ತಾನೆ ಅಂತಂದಾಗ ಅದು ಇಟ್ ಈಸ್ ನಾಟ್ ಕ್ಲಿಯರ್. ಅದು ಕ್ಲಾರಿಟಿಯನ್ನು ಕೊಡೋದೇ ಇಲ್ಲ. ಸೊ ಈ ರೀತಿಯ ಹೀನ ಮನುಷ್ಯ ಈ ಆತ್ಮ ವಿಚಾರದ ಬಗ್ಗೆ ಪಾಠ ಪ್ರವಚನ ಮಾಡಿದಾಗ ಅದು ಅನೇಕ ಅನರ್ಥಗಳಿಗೆ ಕಾರಣವಾಗುತ್ತೆ. ಬಹುಧಾ ಚಿಂತ್ಯಮಾನ. ಇಂತಹ ಮಾತುಗಳಿಂದ ಏನಾಗುತ್ತೆ ಅಂತಂದರೆ ದೇರ್ ಈಸ್ ಎ ಪಾಸಿಬಿಲಿಟಿ. ಏನು ಅಂತಂದರೆ ಒಬ್ಬ ಶಿಷ್ಯ ಅನರ್ಥವನ್ನು ಮಾಡಿಕೊಂಡು ಅನರ್ಥವನ್ನು ಸತ್ಯ ಅಂತ ತಿಳ್ಕೊಳ್ಳುವಂತಹ ಪ್ರಮಾದ ಕೂಡ ಆಗತ್ತೆ. ಆದ್ದರಿಂದ ಹೀನ ಮನಸ್ಸಿನ ವ್ಯಕ್ತಿ ಆತ್ಮವಿಚಾರವನ್ನು ಮಾಡೋದಕ್ಕೆ
ಯೋಗ್ಯತೆಯನ್ನು ಗಳಿಸಿಲ್ಲದ ಕಾರಣದಿಂದ ಒಂದು ವೇಳೆ ಅಂತಹವನು ಆತ್ಮವಿಚಾರವನ್ನು, ಪರಮಾತ್ಮನ ವಿಚಾರವನ್ನು, ಭಗವಂತನ ವಿಚಾರವನ್ನು, ವೇದಾಂತವನ್ನು ನಾನು ತಿಳಿಸ್ತೀನಿ ಅಂತ ಹೇಳಿ ಅವನು ಮಾತನಾಡಿದಾಗ ಅಲ್ಲಿ ವಿಚಾರಕ್ಕಿಂತ ಹೆಚ್ಚಾಗಿ ಅನೇಕ ಸಂಶಯಗಳು ಒಬ್ಬ ಶಿಷ್ಯನಲ್ಲಿ ಮೂಡುತ್ತೆ. ಬಿಕಾಸ್ ಅವನು ಹೇಳಿದಂತಹ ಯಾವ ವಿಚಾರ ಕೂಡ ದೇರ್ ಇಸ್ ನೋ ಕ್ಲಾರಿಟಿ. ಸೊ ಹೀನ ಮನುಷ್ಯನ ಬೋಧನೆಯ ಕಾರಣದಿಂದ ಆತ್ಮನನ್ನ ಅಥವಾ ಆತ್ಮ ವಸ್ತುವನ್ನ, ಆತ್ಮ ವಿಚಾರವನ್ನ ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇಂತಹ ಅನೇಕ ಹೀನ ಮನಸ್ಸಿನ ಮನುಷ್ಯರು ಇದನ್ನು ಅನೇಕ ಪ್ರಕಾರವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಒಬ್ಬ ಅನನ್ಯವಾದ ಗುರು, he is qualified, he is brahmanishta, he is ಶ್ರೋತ್ರಿಯ. ಅಂತಹ ಒಬ್ಬ ಅನನ್ಯ ಗುರು ಮಾತ್ರ ಇದನ್ನ ಸರಿಯಾಗಿ ತಿಳಿಸಿಕೊಡಬಲ್ಲ. ಸರಿಯಾದ ಗುರುವಿನ ಮಾರ್ಗದರ್ಶನದಿಂದ ಇಂತಹ ವಿಚಾರವನ್ನ ಕಲಿತುಕೊಂಡಾಗ there will be no doubts. ಸಂಶಯಗಳೇ ಬಾರದಂತೆ ಪರಮಾತ್ಮನ ಬಗ್ಗೆ, ಆತ್ಮನ ಬಗ್ಗೆ, ಆತ್ಮ ವಸ್ತುವಿನ ಬಗ್ಗೆ ವಿಚಾರವನ್ನ ಒಬ್ಬ ಅನನ್ಯ ಗುರು, he can only present. ಅವನನ್ನು ಹೊರತುಪಡಿಸಿದ್ರೆ ಅನ್ಕ್ವಾಲಿಫೈಡ್ ಪೀಪಲ್, ಹೀನ ಮನಸ್ಸಿನ ಮನುಷ್ಯ ಏನಾದರೂ ವಿಚಾರವನ್ನು ತಿಳಿಸ್ಕೊಟ್ರೆ ಅಲ್ಲಿ ಒಂದಾದ ನಂತರ ಒಂದು ಡೌಟ್ಸ್ಗಳು ಬರ್ತಾನೆ ಇರುತ್ತೆ. ದೇರ್ ಇಸ್ ನೋ ಕ್ಲಾರಿಟಿ. ಅಲ್ಲಿ ಕ್ಲಿಯರ್ ಆಗಿ ಯಾವ ಮೆಸೇಜ್ ಕೂಡ ಸಿಗೋದಿಲ್ಲ. ಸೊ ಇಲ್ಲಿ ಅನನ್ಯ ಗುರು ಅಂತಂದ್ರೆ ಎ ಗುರು ಒನ್ ಹೂ ಈಸ್ ಮರ್ಜ್ಡ್ ಇನ್ ದಿ ಸೆಲ್ಫ್ ಇಟ್ ಸೆಲ್ಫ್ ಅಂತಂದ್ರೆ, ಒಬ್ಬ ಗುರುವನ್ನ ನಾವು ಯಾವಾಗ ಹೀಸ್ ಅನನ್ಯ ಗುರು ಅಂತ ಕರಿಬೋದು ಅಂತಂದ್ರೆ, ನಾವು ಯಾರನ್ನ ಆತ್ಮ ಅಥವಾ ಪರಮಾತ್ಮ ಅಂತ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ, ಆ ಪರಮಾತ್ಮನಿಗೂ ಈ ಒಬ್ಬ ಗುರುವಿಗೂ ಡಿಫರೆನ್ಸೇ ಇಲ್ಲ. ಬಿಕಾಸ್ ದಿಸ್ ಅನನ್ಯ ಗುರು ಹೀ ಈಸ್ ಮರ್ಜ್ಡ್ ಇನ್ ದಿ ಆತ್ಮ. ಅಲ್ಲಿ ಎರಡು ಇಲ್ಲವೇ ಇಲ್ಲ. ಒಬ್ಬ ಗುರು, ಒಬ್ಬ ಆತ್ಮ ಅಂತ ಹೇಳಿ ಅಲ್ಲಿ ಎರಡು ಇಲ್ಲ. ಬಿಕಾಸ್ ಆತ್ಮನ ಬಗ್ಗೆ ವಿಚಾರವನ್ನ ಹೇಳ್ತೀನಿ ಅಂತಂದಾಗ ಆತ್ಮವೇ ಆಗಿ ಹೋಗ್ಬೇಕು ನಾವು. ವೇದಾಂತ ಇದನ್ನ ಎಲ್ಲ ಸಂದರ್ಭಗಳಲ್ಲೂ ಹೇಳುತ್ತೆ. ಬ್ರಹ್ಮವಿದ್ಯೆಯನ್ನ ಕಲಿತಾ ಕಲಿತಾ ತಿಳ್ಕೊತಾ ಸಾಧನೆಯನ್ನ ಮುಂದುವರಿಸಿದಾಗ ಯು ಬಿಕಮ್ ಬ್ರಹ್ಮ. ಅಲ್ಲಿ ತಿಳ್ಕೊಳ್ಳುವಂತಹದ್ದೇನಿಲ್ಲ, ಯು ಆರ್ ಬ್ರಹ್ಮ. ಅದನ್ನೇ ನಮ್ಮ ವೇದಾಂತದಲ್ಲಿ, ಉಪನಿಷತ್ಗಳಲ್ಲಿ ಅಲ್ಲಲ್ಲಿ ನಾವು ನೋಡಬಹುದು. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ. ಈ ಎಲ್ಲ ಉಪನಿಷತ್ ವಾಕ್ಯಗಳು ವೇದಾಂತ ವಾಕ್ಯ ಅಂತ ಕರೀತಾರೆ, ಮಹಾವಾಕ್ಯ ಅಂತ ಕರೀತಾರೆ. ಈ ಎಲ್ಲ ವಾಕ್ಯಗಳು ಈ ಒಬ್ಬ ಅನನ್ಯ ಗುರುವಿನ ನಿರಂತರ ಸಾಧನೆಯ ಕಾರಣದಿಂದ, ಅನುಭವದಿಂದ ಬಂದಿರುವಂತಹ ಮಾತುಗಳು ಇವು. ಸೊ ಒಬ್ಬ ಅನನ್ಯ ಗುರು ಅಂತಂದ್ರೆ ತನ್ನ ನಿಷ್ಠೆಯಿಂದ, ಪರಿಪೂರ್ಣವಾದ ಪ್ರಯತ್ನದಿಂದ, ನಿರಂತರವಾದ ಸತ್ಕರ್ಮಗಳ ಕಾರಣದಿಂದ he becomes and establishes himself in the atma itself. ಯಾವಾಗ ಒಬ್ಬ ಅನನ್ಯ ಗುರು ಆತ್ಮವೇ ಆಗಿ ಹೋಗ್ತಾನೆ, ಆಗ ಅಲ್ಲಿ ಅನನ್ಯ ಗುರು ಅಥವಾ ಆತ್ಮ ಅಂತ ಅಲ್ಲಿ ಎರಡಿಲ್ಲ. he becomes one, he merges himself in the brahma. ಯಾವಾಗ he becomes ಬ್ರಹ್ಮ ಟೀಚಸ್. ಬ್ರಹ್ಮನ ಬಗ್ಗೆ ಹೇಳ್ತಾ ಇರುವಂತಹದ್ದು, ಅಲ್ಲಿ ಬೇರೆ ಯಾರೂ ಹೇಳ್ತಾ ಇಲ್ಲ. ಸಂಪೂರ್ಣ ಅನುಭವವನ್ನ ಗಳಿಸಿದ ನಂತರ
ಬ್ರಹ್ಮವೇ ಆಗಿ ಹೋದಂತಹ ಬ್ರಹ್ಮನಿಷ್ಠ ಅನನ್ಯ ಗುರುವಿನಿಂದ ಮಾರ್ಗದರ್ಶನ ಸಿಕ್ಕಿದಾಗ there will be no more doubts about the ಆತ್ಮ ವಿಚಾರ. ಸೊ ಯಾವ ಗುರು ಹೀಗೆ he can establish himself in the Atma and he can merge himself in the Atma, such a Guru is called Ananya Guru. ಸೊ ಇಲ್ಲಿ ಒಬ್ಬ ಅನನ್ಯ ಗುರುವಿನ ಮೂಲಕ ಇಂತಹ ಒಂದು ಆತ್ಮ ವಿಚಾರವನ್ನು ತಿಳ್ಕೋಬೇಕು ಅನ್ನುವಂತಹದ್ದು ಇಲ್ಲಿ ಯಮಧರ್ಮರಾಜ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ಇಲ್ಲಿ ಬಂದಿರುವಂತಹದ್ದೇ ಗುರು ಯಾವ ರೀತಿ ಇರಬೇಕು ಅನ್ನುವಂತಹದ್ದು ವೇದಾಂತದ ಎಕ್ಸ್ಪೆಕ್ಟೇಷನ್ ಅನ್ನುವಂತಹ ಪ್ರಶ್ನೆ ಬಂದಾಗ ನರೇಣ ವರೇಣ ಪ್ರೋಕ್ತ ಏಷ, ಆ ಗುರು ಹೇಗಿರ್ತಾನೆ ಅಂತಂದ್ರೆ ಅವನೊಬ್ಬ ಹೀನ ಮನಸ್ಸಿನ ವ್ಯಕ್ತಿ ಅಲ್ಲ. He has established himself in the Atma. He merges in the Atma. He becomes Brahma. And he is Brahma. Brahma is talking about Brahma Vidya. ಸೊ ಈ ಸಂದರ್ಭದಲ್ಲಿ ಶಂಕರಾಚಾರ್ಯರು, ಭಗವಾನ್ ಶಂಕರಾಚಾರ್ಯರು ಈ ಅನನ್ಯ ಅನ್ನುವಂತಹ ಪದಕ್ಕೆ ಮತ್ತು ಈ ಮಂತ್ರದಲ್ಲಿ ಬಂದಿರುವಂತಹ ಗತಿ ಅನ್ನುವ ಪದಕ್ಕೆ 4 ರೀತಿಯಲ್ಲಿ 4 ಹಂತಗಳಲ್ಲಿ ಅದರ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಮತ್ತಷ್ಟು ವಿಚಾರವಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.